ಸ್ವಾರ್ಥಿಗಳ ಆರಂಭ ಸ್ವಾರ್ಥಿಗಳ ಆರಂಭ ಅದನ್ನ ನಾವು ಗಮನಿಸಿ ಅದರಲ್ಲಿರ್ತಕ್ಕಂಥ ಸತ್ಯಾರ್ಥಗಳನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸುವಾರ್ತಿಗಳ ಅಂತ ಕೂಡಲೇ ನಮ್ಮೆಲ್ಲರಿಗೂ ಗೊತ್ತಿದೆ, ದೇರ್ ಆರ್ 4 ಗಾಸ್ಪಲ್ಸ್. 4 ಸ್ವಾರ್ಥಿಗಳನ್ನ ನಾವು ಹೊಸ ಒಡಂಬಡಿಕೆಯ ಆರಂಭದಲ್ಲಿ ಕಾಣುತ್ತೇವೆ. ಸತ್ಯವೇದದಲ್ಲಿ 66 ಪುಸ್ತಕಗಳಿವೆ. ಹಳೆ ಒಡಂಬಡಿಕೆಯಲ್ಲಿ 39, ಹೊಸ ಒಡಂಬಡಿಕೆಯಲ್ಲಿ 27. 27ರ ಹೊಸ ಒಡಂಬಡಿಕೆಯಲ್ಲಿ ಮೊದಲಿನ 4 ಪುಸ್ತಕಗಳೇನಾಗಿವೆ ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತರ ಜೀವನ ಚರಿತ್ರೆ ಅಂತೇಳಿ ಹೇಳ್ಬೋದು. ಯು ಕ್ಯಾನ್ ಆಲ್ವೇಸ್ ಟೆಲ್ ಅಬೌಟ್ ದ ಲೈಫ್ ಸ್ಟೋರಿ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಆತನ ವಿಷಯವಾಗಿ ನಾವು ಸವಿವರಗಳನ್ನ ಅಲ್ಲಿ ಕಾಣ್ತೇವೆ. ಅಷ್ಟೇ ಅಲ್ಲದೆ ಯೇಸು ಸ್ವಾಮಿಯವರ ಬಗ್ಗೆ ಪೌಲನು ಬರೆಯುತ್ತಾನೆ, ಪೇತ್ರನು ಬರೆಯುತ್ತಾನೆ, ಯಾಕೋಬನು ಬರೆಯುತ್ತಾನೆ, ಯೋಹಾನನು ಬರೆಯುತ್ತಾನೆ. ಈ ರೀತಿಯಾಗಿ ಸತ್ಯವೇದದಲ್ಲಿ ನಾವು ಎಲ್ಲಾ ಭಾಗಗಳಲ್ಲಿ ಯೇಸು ಸ್ವಾಮಿಯವರನ್ನ ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ವಿ ಆಲ್ವೇಸ್ ಸಿ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಇವನ್ ಇನ್ ದ ಓಲ್ಡ್ ಟೆಸ್ಟ್ಮೆಂಟ್ ಬುಕ್ಸ್, ಹಳೆ ಒಡಂಬಡಿಕೆಯ ಪುಸ್ತಕದಲ್ಲಿ ಆಗಲಿ ಅಥವಾ ಹೊಸ ಒಡಂಬಡಿಕೆಯ ಪುಸ್ತಕದಲ್ಲಿ ಆಗಲಿ ಆತನು ನಮಗೆ ಸ್ಪಷ್ಟವಾಗಿ ಕಂಡು ಬರ್ತಾನೆ. ಹೀಗೆ ಈ ಸ್ವಾರ್ಥಿಗಳು ಬಹಳ ವಿಶೇಷವಾದಂತಹ ಭಾಗಗಳಾಗಿವೆ ಸತ್ಯವೇದದಲ್ಲಿ. ಯಾಕಂದ್ರೆ ಅವು ಯೇಸು ಸ್ವಾಮಿಯ ಜೀವನ ಚರಿತ್ರೆಯನ್ನೇ ನಮಗ ತಿಳಿಸ್ಕೊಡ್ತವೆ. ಯೇಸು ಸ್ವಾಮಿಯ ಬಗ್ಗೆ ಸವಿವರಗಳನ್ನ ಅವು ನಮಗೆ ತಿಳಿಸ್ಕೊಡ್ತವೆ. ಈ 4 ಸ್ವಾರ್ಥಿಗಳನ್ನ ಯಾರ್ಯಾರು ಬರೆದಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾನು ಹೆಚ್ಚು ಸಮಯದಲ್ಲಿ ಕಳೆಯುತ್ತಿಲ್ಲ. ಆದ್ರೆ ಮುಖ್ಯವಾಗಿ ಮತ್ತಾಯನ ಸ್ವಾರ್ಥಿಯನ್ನು ಮತ್ತಾಯನ ಬರೆದಿದ್ದಾನೆ, ಮಾರ್ಕನ ಸ್ವಾರ್ಥಿಯನ್ನು ಮಾರ್ಕನು ಬರೆದಿದ್ದಾನೆ, ಲೂಕನ ಸ್ವಾರ್ಥಿಯನ್ನು ಲೂಕನು ಬರೆದಿದ್ದಾನೆ, ಮತ್ತು ಯೋಹಾನನು ಸಹ ತನ್ನ ಸ್ವಾರ್ಥಿಯನ್ನು ಅವನ ಹೆಸರಿನಲ್ಲಿ ನಾವು ನೋಡ್ತೇವೆ. ಈ ರೀತಿಯಾಗಿ 4 ಸ್ವಾರ್ಥಿಗಳ ಗ್ರಂಥಕರ್ತರು. ಇವತ್ತಿನ ಅಭ್ಯಾಸವನ್ನ ನಾವು ಮಾರ್ಕನ ಸ್ವಾರ್ಥಿಯ ವಿಷಯವಾಗಿ ಮಾಡೋಣ. ಯಾಕಂದ್ರೆ ಇದರಲ್ಲಿ ಸ್ವಲ್ಪ ವಿಶೇಷವಾದಂತಹ ಅಂಶಗಳನ್ನ ಲೇಖಕನ ಬಗ್ಗೆಯೂ ಸಹ ನಾವು ನೋಡ್ತೇವೆ. ಇವತ್ತಿನ ಅಭ್ಯಾಸ ನಾವು 3 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇದಾಗಿ ನಾವು ಅದರ ಒಂದು ಇಂಟ್ರೊಡಕ್ಷನ್, ಅದರ ಒಂದು ಪೀಠಿಕೆ, ಅದಾದ್ಮೇಲೆ ಯೇಸು ಸ್ವಾಮಿಯವರ ಬಗ್ಗೆ, ಅದಾದ್ಮೇಲೆ ಕೊನೆಗೆ ಗ್ರಂಥಕರ್ತನ ಬಗ್ಗೆ. ಈ 3 ಭಾಗಗಳಾಗಿ ಇದನ್ನ ನಾವು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಈ ರೀತಿಯಾಗಿ ಮಾರ್ಕನು ಬರೆದಂತಹ ಸ್ವಾರ್ತೆ ಇದೇನಾಗಿದೆ ಅಂತಂದ್ರೆ ವಿಶೇಷವಾದಂತಹ ಒಂದು ಸುವಾರ್ತೆ. ಅದನ್ನು ಮಾರ್ಕನು ಬರೆದಿದ್ದಾನೆ, ದೇವರ ಸೇವಕನಂತ ಹೇಳಿ ಬರೆದಿದ್ದಾನೆ. ದ ಇಂಪಾರ್ಟೆಂಟ್ ಪರ್ಸ್ಪೆಕ್ಟಿವ್ ಆಫ್ John Mark is the Lord Jesus Christ is the servant of God. ಆತನ ಒಂದು ಬರೆಯುವ ಒಂದು ಗುರಿ ಏನಾಗಿತ್ತಂತಂದ್ರೆ ಯೇಸು ಸ್ವಾಮಿ ದೇವರ ಸೇವಕರು ಎಂಬುದಾಗಿ ಅವರು ಆ ಒಂದು ಗುರಿಯನ್ನಿಟ್ಕೊಂಡು ಪ್ರೂವ್ ಮಾಡಬೇಕು, ಯೇಸು ಸ್ವಾಮಿ ಯಾವ ರೀತಿಯಾಗಿ ಸೇವಕರಾಗಿದ್ದಾರೆ ಅಂತ ಹೇಳಿ ಅದನ್ನ ಆತನು ಬರೆದಿದ್ದಾನೆ. ಈ ಲೋಕದಲ್ಲಿ ಇದ್ದಾಗ ಯೇಸು ಸ್ವಾಮಿ ಯಾವ ರೀತಿಯಾಗಿ ಸೇವೆ ಮಾಡಿದರು ಎಂಬುದನ್ನ ನಾವೆಲ್ಲರೂ ತಿಳಿದಿದ್ದೇವೆ. ಬಹಳ ವಿಶೇಷವಾದಂತ ಸೇವೆ. ನೀವು ಅದನ್ನು ಓದ್ರಿ, ಸಮಯ ಮಾಡಿಕೊಂಡು ಮಾರ್ಕನ ಸ್ವಾರ್ಥೆಯನ್ನ ಓದಿದ್ರೆ ನಿಮಗೆ ಸ್ಪಷ್ಟವಾಗಿ ಈ ಎಲ್ಲ ವಿಚಾರಗಳು ನಾನೇನ್ ಹೇಳ್ತಾ ಇದ್ದೇನೆ ನಿಮ್ಮ ಕಣ್ಣು ಮುಂದೆ ಇಟ್ಕೊಂಡು ಓದಿದ್ರೆ ನಿಮಗೆ ಯು ಕ್ಯಾನ್ ವೆರಿಫೈ ಇಟ್. ಅಂದ್ರೆ ಅವುಗಳನ್ನ ಸಿದ್ಧ ಮಾಡಬಹುದು. ಇದು ಸರಿ, ವೆರಿಫೈ ಅಂತಂದ್ರೆ ಅದನ್ನು ನೀವು ಖಾತ್ರಿ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಯೇಸು ಸ್ವಾಮಿಯ ವಿಷಯವಾಗಿ ಬರೆದಂತಹ ಮಾರ್ಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ದೇವರ ಸೇವಕನು, ಗಾಡ್ ಸರ್ವೆಂಟ್. ಆತನ ಸೇವೆ ತತ್ಪರತೆಯ ಸೇವೆ ಆಗಿತ್ತು. ಇಟ್ ವಾಸ್ ಅ ವೆರಿ ಬ್ಯುಸಿ ಸರ್ವಿಸ್. ಸಾಮಾನ್ಯವಾದ ರೀತಿಯಲ್ಲಿ ಆತನು ಸೇವೆ ಮಾಡುವಂತಹ ವ್ಯಕ್ತಿ ಆಗಿರದೆ ಯಾವಾಗಲೂ ಆತನು ಸೇವೆಯಲ್ಲಿ ತತ್ಪರತೆಯನ್ನ ನಾವು ಕಾಣ್ತೇವೆ. ಬ್ಯುಸಿ ಅಂತ ಹೇಳ್ತೇವಲ್ಲ, ನಾವು ಯಾವಾಗಲೂ ಬಹಳಷ್ಟು ಮಗ್ನರಾಗಿ ಅವರು ಮಾಡಿದಂತ ಸೇವೆ ಅದು ಯೇಸು ಸ್ವಾಮಿಯವರ ಸೇವೆ ಆಗಿತ್ತು.
ಅದು ತಂದೆಯಾದ ದೇವರ ಸೇವೆ ಆಗಿತ್ತು ಅಂಥೇಳಿ ನಮಗ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಅದೇ ರೀತಿಯಾಗಿ ನಾವು ಆ 10ನೇ ಅಧ್ಯಾಯ, ಇದೇ ಪುಸ್ತಕದ 10ನೇ ಅಧ್ಯಾಯದ 45ನೇ ವಚನದಲ್ಲಿ ನೋಡುವಾಗ ಯೇಸು ಸ್ವಾಮಿಯವರೇ ತಮ್ಮ ಸೇವೆ ವಿಷಯವಾಗಿ ಒಂದು ಮಾತು ಹೇಳ್ತಾರೆ. ಬಹಳ ಸುಂದರವಾದಂತಹ ಮಾತು. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 45ನೇ ವಚನ. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು ಅಂತ ಹೇಳಿ ಇಲ್ಲಿ 10ನೇ ಅಧ್ಯಾಯದ 45ನೇ ವಚನದಲ್ಲಿ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳಿದಂತಹ ಮಾತು ನೋಡ್ರಿ. ಎಷ್ಟು ಯೇಸು ಸ್ವಾಮಿ ತಾವು ಹೇಳಿದ ತಮ್ಮ ಮಾತುಗಳಲ್ಲಿ ಎಷ್ಟು ನಿಖರತೆಯನ್ನ ಇಟ್ಟಿದ್ದಾರೆ. ವೆರಿ ಕ್ಲಿಯಾರಿಟಿ ಇಸ್ ದರ್. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ. ಮೊದಲೇ ಒಂದು ಮಾತು, ನಾನ್ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಬರಲಿಲ್ಲ, ಆದರೆ ಸೇವೆ ಮಾಡುವುದಕ್ಕೂ. ಎರಡನೇದಾಗಿ ಏನ್ ಹೇಳ್ತಾರೆ? ಸೇವೆ ಮಾಡುವುದಕ್ಕೆ ಬಂದಿದ್ದೇನೆ. ಐ ಹ್ಯಾವ್ ಕಮ್ ಟು ಸರ್ವ್, ನಾಟ್ ಟು ಬಿ ಸರ್ವ್ಡ್ ಬಟ್ ಟು ಸರ್ವ್. ಸೇವೆ ಮಾಡುವುದಕ್ಕಾಗಿ ಬಂದಿದ್ದೇನೆ. ಮತ್ತೇನು ಹೇಳ್ತಾರೆ ನೋಡ್ರಿ? ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ಬಂದಿದ್ದೇನೆ. ದಟ್ ಇಸ್ ಆಲ್ಸೋ ಎ ಸರ್ವಿಸ್. ಬಿಡಿಸಿಕೊಳ್ಳುವಂತಹ ಒಂದು ಸೇವೆಯನ್ನ, ಕೆಲಸವನ್ನ ಅವರು ಮಾಡಿದ್ದಾರೆ ಅಂತ ಹೇಳಿ ನಮಗ ಕಂಡು ಬರ್ತದೆ. ತನ್ನ ಪ್ರಾಣವನ್ನ ಈಡುಕೊಡುವುದಕ್ಕೂ ಬಂದನು. ಪ್ರಾಣವನ್ನ ಈಡುಕೊಡುವುದು ಅಂತಂದ್ರೆ ಏನು? ಅದರ ransom. He gave his life as a ransom for the sin of the whole world. ಇಡೀ ಲೋಕದ ಪಾಪದ ಶಿಕ್ಷೆಗೋಸ್ಕರವಾಗಿ ತಮ್ಮ ಪ್ರಾಣವನ್ನ ಈಡುಕೊಡುವುದಕ್ಕಾಗಿ ಯೇಸು ಸ್ವಾಮಿ ಬಂದರು. ಅದರ ಮೂಲಕವಾಗಿ ಎಲ್ಲರಿಗೂ ಬಿಡುಗಡೆಯನ್ನ ಕೊಟ್ಟರು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಎಲ್ಲರಿಗೂ ಅಂತಂದ್ರೆ ಯಾರ್ಯಾರು ಆತನ ನಂಬಿದ್ರು ಅವರಿಗೆ ಆ ಬಿಡುಗಡೆ ಸಿಗ್ತದೆ. ನಾವು ನಂಬಿದ್ದೇವೆ, ನಮಗೆ ಸಿಕ್ಕಿದೆ. ಯಾರು ನಂಬ್ತಾರೆ ಅವ್ರಿಗೆ ಸಿಗ್ತದೆ. ಅದು ಹಿಂದಿನ ಸಮಯದಲ್ಲಿ, ಈಗಿನ ಸಮಯದಲ್ಲಿ, ಮುಂದಿನ ಸಮಯದಲ್ಲಿ ಇರುವಂತಹ ಒಂದು ವಿಶೇಷವಾದಂತಹ ಪೂರೈಕೆ. ಇಟ್ ಈಸ್ ಅ ಪ್ರಾವಿಷನ್ ಫಾರ್ ದ ಪಾಸ್ಟ್, ಪ್ರೆಸೆಂಟ್ ಅಂಡ್ ದ ಫ್ಯೂಚರ್. ಅದಕ್ಕೆ ಕಾಲದ ಸೀಮಿತತೆ ಇಲ್ಲ. ದರ್ ಇಸ್ ನೋ ಟೈಮ್ ಲಿಮಿಟ್. ಇಟ್ ಈಸ್ ಅನ್ ಎಕ್ಸ್ಟೆನ್ಸಿವ್ ಥಿಂಗ್ ಅಂತಾಗಿ ಹೇಳ್ಬೋದು. ನೀವು ಅನ್ಬೋದು, ಏನ್ರಿ ನೀವು ಈಗ ಪ್ರೆಸೆಂಟ್ ಅಲ್ಲಿ ಇದ್ದೀರಿ ಮತ್ತು ನೀವು ಪಾಸ್ಟ್ ಅಂಡ್ ಫ್ಯೂಚರ್ ಬಗ್ಗೆ ಹೇಳ್ತೀರಿ ಅಂತ ಹೇಳಿ ಅನ್ಬಹುದು. ಅದಕ್ಕೆ ನಾನು ಈಗಾಗಲೇ ಒಂದ್ಸಲ ಹೇಳಿದ್ದೇನೆ ಅಂತ ಅನಿಸ್ತದ ನನಗೆ. ನಾನು ಸಹ ವಿಚಾರ ಮಾಡ್ತಾ ಇದ್ದೆ ಇದ್ರ ಬಗ್ಗೆ. ಆದ್ರೆ ದೇವರ ವಾಕ್ಯದಲ್ಲಿ ಅದರ ಸ್ಪಷ್ಟ ವಿವರಣೆ ನಮಗ ಸಿಗ್ತದೆ. ವಿ ಆರ್ ಲಿಮಿಟೆಡ್ ಟು ದ ಟೈಮ್. ನಮಗೆ ಸಮಯದ ಒಂದು ಇದರ ಮಿತಿ ಇದೆ ನಮಗೆ. ಆದ್ರೆ ದೇವರಿಗೆ ಆ ಸಮಯದ ಮಿತಿನೇ ಇಲ್ಲ. ಹಿ ಈಸ್ ದ ಕ್ರಿಯೇಟರ್ ಆಫ್ ದ ಹೋಲ್ ಯೂನಿವರ್ಸ್. ಪೇತ್ರನು ಸಹ ಹೇಳ್ತಾನೆ ಏನಂತ ಹೇಳಿ, ಒಂದು ದಿವಸ 1000 ವರ್ಷದ ಹಾಗೆ ಇದೆ ಅಂತ ಹೇಳಿ. ಸೊ ಒಂದು ದಿವಸ ನಮ್ಗೆ 1000 ವರ್ಷದ ಹಾಗಿದೆ ಅಂತ ಹೇಳಿ. ಅದ್ರ ಲೆಕ್ಕ ಹಾಕ್ರಿ ನೀವು. 1000 ವರ್ಷದಲ್ಲಿ ಎಷ್ಟು ಜನರೇಷನ್ಸ್ ಆಗಿ ಹೋಗ್ತವೆ. ಅದ್ರ ಜಸ್ಟ್ ಒಂದು ಉದಾಹರಣೆ. ಒಂದು ದಿವಸಕ್ಕೆ ಎಷ್ಟು ಜನರೇಷನ್ಸ್ ಆಗಿ ಹೋಗ್ತವೆ ಎಂಬುದಾಗಿ ನಾವು ವಿಚಾರ ಮಾಡುವಾಗ ಎಲ್ಲಾ ಜನರೇಷನ್ಸ್ ಗಳಿಗೆ ಈ ಒಂದು ಪೂರೈಕೆ ಇದೆ ಎಂಬುದಾಗಿ ಸಿದ್ಧ ಆಗ್ತದೆ. It is proved that all the people at all times are able to get this wonderful gift of salvation. ನೋಡ್ರಿ, ದೇವರ ಪೂರೈಕೆ ಎಷ್ಟು ವಿಶೇಷವಾಗಿದೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಅದು ಕೇವಲ ಇವತ್ತಿಗಲ್ಲ, ನಾಳೆಗಲ್ಲ, ನಾಡ್ದಲ್ಲ, 100 ವರ್ಷ ಅಲ್ಲ, 1000 ವರ್ಷ ಅಲ್ಲ. ಹಿಂದೆ ಹೋದ್ರಿ 10 ವರ್ಷ ಅಲ್ಲ, 100 ವರ್ಷ ಅಲ್ಲ, 1000 ವರ್ಷದ ಹಿಂದೆ ಅಲ್ಲ. ಯಾವಾಗಲೂ ಇರುವಂತಹ, ಯಾವಾಗಲೂ ಸಿದ್ಧವಾದಂತಹ ಒಂದು ಕೊಡುಗೆ ಅದೇನಂತಂದ್ರೆ ರಕ್ಷಣೆ. ಈ ರಕ್ಷಣೆಯನ್ನ ಯೇಸು ಸ್ವಾಮಿ ಎಲ್ಲರಿಗೂ ಎಲ್ಲಾ ಕಾಲದಲ್ಲಿಯೂ ಆತನು ಕೊಡಮಾಡಿದ್ದಾನೆ. ಈಗ ನಾವು ಅದನ್ನ ಸ್ವೀಕರಿಸುವಾಗ ನಮಗೆ ಸಿಗ್ತದೆ. ಹಿಂದಿನವರು ಸ್ವೀಕರಿಸಿದ್ರು, ಅವ್ರಿಗೆ ಸಿಕ್ತು. ಮುಂದಿನವರು ತಮ್ಮ ಸಮಯದಲ್ಲಿ ಅವರು ಸ್ವೀಕರಿಸಿದಾಗ ಅದು ಸಿಗ್ತದೆ. ನಾವು ನೋಡ್ತೇವೆ, ಇವನ್ ಗ್ರೇಟ್ ಟ್ರಿಬ್ಯುಲೇಷನ್, ಟೈಮ್ ಆಫ್ ಗ್ರೇಟ್ ಟ್ರಿಬ್ಯುಲೇಷನ್ ಆಲ್ಸೋ. ಮಹಾಸಂಕಟ ಕಾಲ, ಮಹಾಸಂಕಟ ಕಾಲ. 3.5 ವರ್ಷ ಮೊದಲೇದಾಗಿ ಸಂಕಟ ಕಾಲ, 3 ವರ್ಷ ಆಮೇಲೆ ಮಹಾಸಂಕಟ ಕಾಲ. ಅವಾಗಲೂ ಸಹ ಜನರು ರಕ್ಷಣೆ ಹೊಂತಾರೆ. ದೇ ಬಿಲೀವ್ ಆನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್.
ಅವರು ಅವರ ಪೂರೈಕೆ, ಈ ರಕ್ಷಣೆಯ ಒಂದು ಪೂರೈಕೆಯನ್ನು ಆಗಿನ ಸಮಯದಲ್ಲಿಯೂ ಸಹ, ಅವಾಗ 144,000 144,000 Jews, they believe on the Lord Jesus Christ and they became the preachers of the gospel of Lord Jesus Christ. ನೋಡ್ರಿ, ಇದು ಯಹೂದ್ಯರ ಸಲುವಾಗಿ ಮಾಡಿದಂತಹ ಒಂದು ಅದ್ಭುತವಾದಂತಹ ಒಂದು ಯೋಜನೆ ದೇವರದ್ದು ಅಂತ ಹೇಳಿ ನಮ್ಗೆ ಇಲ್ಲಿ ತಿಳಿದು ಬರ್ತದೆ. ಈ ರೀತಿಯಾಗಿ ಈ ಒಂದು ಯೇಸು ಸ್ವಾಮಿ ಮಾಡಿದಂತಹ ಒಂದು ಪೂರೈಕೆ ಅದು ಎಷ್ಟು ಅದ್ಭುತವಾಗಿದೆ. ಇಟ್ ಈಸ್ ಟೈಮ್ಲೆಸ್ ಅಂತ ಹೇಳ್ಬೋದು. ಅದಕ್ಕೆ ಸಮಯದ ಒಂದು ಇದಿಲ್ಲ, ಮಿತಿ ಇಲ್ಲ. ಆಲ್ವೇಸ್ ಇಟ್ ಈಸ್ ಅವೈಲೇಬಲ್ ಅಂತ ಹೇಳಿ ನಾವು ಅದನ್ನ ಕಂಡುಕೊಳ್ತೇವೆ. ಈ ರೀತಿಯಾಗಿ ಯೇಸು ಸ್ವಾಮಿ ಇಲ್ಲಿ ಹೇಳಿದಂತಹ ಮಾತು ಮಾರ್ಕ 10:35 ನಾವು ನೋಡುವಾಗ ಅವ್ರು ಹೇಳಿದಂತಹ ಮಾತು ನಮ್ಮ ಮುಂದೆ ಸ್ಪಷ್ಟವಾಗಿ ಕಂಡು ಬರ್ತದೆ. ಅದೇನಂತಂದ್ರೆ 45 ನಾನು ನನ್ನ ಪ್ರಾಣವನ್ನ ಈಡು ಕೊಡುವುದಕ್ಕಾಗಿ ಬಂದೆನು ಎಂಬ. ಸೇವೆ ಮಾಡಿಸ್ಕೊಳ್ಳೋದಕ್ಕಾಗಿ ಬರ್ಲಿಲ್ಲ, ಆದ್ರೆ ಸೇವೆ ಮಾಡೋದಕ್ಕಾಗಿ ಬಂದೆ, ಆಮೇಲೆ ಬಿಡಿಸ್ಕೊಳ್ಳೋದಕ್ಕಾಗಿ ಬಂದೆ, ಆಮೇಲೆ ನಿಮಗೆ ರಕ್ಷಣೆ ಕೊಡುವುದಕ್ಕಾಗಿ, ಅಂದ್ರೆ ನಿಮ್ಗೆ ಈಡು ಕೊಟ್ಟು ರ್ಯಾನ್ಸಮ್ ಕೊಟ್ಟು ನಿಮ್ಮನ್ನ ಬಿಡಿಸ್ಕೊಳ್ಳೋದಕ್ಕಾಗಿ ನಾನು ಬಂದಿದ್ದೇನೆ. ಪಾಪದ ಬಂಧನದಲ್ಲಿರ್ತಕ್ಕಂಥ ನಿಮ್ಮನ್ನ ನಾನು ಈಡು ಕೊಟ್ಟು, ನನ್ನ ಜೀವಿತವನ್ನ, ನನ್ನ ಪ್ರಾಣವನ್ನ ಈಡು ಕೊಟ್ಟು, ನನ್ನ ರಕ್ತವನ್ನ ಸುರಿಸಿ ನಾನು ನಿಮಗೆ ಈಡು ಕೊಡ್ತೇನೆ ಮತ್ತು ನಿಮ್ಮನ್ನ ಬಿಡಿಸ್ಕೊಳ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಂತ ಮಾತನ್ನ ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕಾದದ್ದು ಬಹಳ ಅವಶ್ಯ. ಈ ರೀತಿಯಾಗಿ ಪವಿತ್ರಾತ್ಮನು ಯಾವ ರೀತಿಯಾಗಿ ತನ್ನ ಕೆಲಸ ಮಾಡ್ತಾನೆ ಮತ್ತು ಯಾವ ರೀತಿಯಾಗಿ ತನ್ನ ಬರಹಗಳನ್ನ ತನ್ನ ಬರೆಸ್ತಾನೆ ಎಂಬುದನ್ನ ಇಲ್ಲಿ ನಾವು ತಿಳ್ಕೊಳ್ಳುವಾಗ ಎಷ್ಟು ಅದ್ಭುತ ದೇವರ ಮಾತು, ದೇವರ ಯೋಜನೆ, ದೇವರ ವಿಚಾರ, ದೇವರ ಶಕ್ತಿ ಇವೆಲ್ಲವುಗಳು ನಮಗ ಇವತ್ತು ಇಲ್ಲಿ ಕಂಡು ಬರ್ತಾ ಇವೆ. ಮುಂದೆ ನಾವು ಹೋಗೋಣ. ಸ್ವಲ್ಪ ಪವಿತ್ರಾತ್ಮನು ಈ ಸ್ವಾರ್ಥ್ಯ ಆರಂಭದಲ್ಲಿಯೇ ಯೇಸು ಸ್ವಾಮಿಯ ವಿಷಯವಾಗಿ ಅನೇಕ ಸಂಗತಿಗಳನ್ನ ತಿಳಿಸ್ತಾನೆ. ನಾನು ಹೇಳ್ದಲ್ಲ ನಿಮಗೆ, ಈ ಒಂದು ಆರಂಭದಲ್ಲಿ ಈಗಾಗಲೇ ಸಲ್ಮಾನ್ ಪಾಸ್ಟರ್ ಸರ್ ಓದಿದ್ರು ಅದರ ಬಗ್ಗೆ, ಯಾವ ರೀತಿಯಾಗಿ ಯೇಸು ಸ್ವಾಮಿ ಇಲ್ಲಿ ತನ್ನ ಕೆಲಸವನ್ನ ಮಾಡ್ತಾ ಇದ್ದಾನೆ ಎಂಬುದನ್ನ ನಾವು ಮೊದಲೇ ಅಧ್ಯಾಯದಲ್ಲಿ, ಅಂದ್ರೆ ಆರಂಭದಲ್ಲಿಯೇ ಅದರ ಬಗ್ಗೆ ಇಲ್ಲಿ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಆತನ ಕಾರ್ಯಗಳು ಎಷ್ಟು ವಿಶೇಷವಾಗಿದ್ದವು ಅಂತ ಹೇಳಿ ನಮಗ ಅಪೊಸ್ತಲರ ಕೃತ್ಯದಲ್ಲಿಯೂ ಸಹ ಬರೆಯಲ್ಪಟ್ಟಿದೆ. ಜಸ್ಟ್ ಅದನ್ನು ಓದ್ತೇನೆ ನಾನು, ನೀವು ಅದನ್ನ ಲಕ್ಷ್ಯ ಕೊಟ್ಟು ಕೇಳ್ರಿ. ಅಪೊಸ್ತಲರ ಕೃತ್ಯ ಅಲ್ಲಿ ಬರ್ತಕ್ಕಂಥ 10ನೇ ಅಧ್ಯಾಯದ 38ನೇ ವಚನ, ಚಾಪ್ಟರ್ 10 ವರ್ಸ್ 38. ಅಪೊಸ್ತಲರ ಕೃತ್ಯ, ಆಕ್ಟ್ಸ್ ಆಫ್ ಅಪಾಸಲ್ಸ್ ದಲ್ಲಿ ನಮಗ ಯೇಸು ಸ್ವಾಮಿಯವರ ವಿಷಯವಾಗಿ ಹೇಳಲ್ಪಟ್ಟದ್ದನ್ನ ಇಲ್ಲಿ ನಾವು ಕಾಣ್ತೇವೆ. ಇದು ಪೇತ್ರನ ಒಂದು ಉಪದೇಶ. ಸೊ ಪೇತ್ರ ಇಲ್ಲಿ ನಮಗ ಅಪೊಸ್ತಲರ ಕೃತ್ಯದಲ್ಲಿ ಬಹಳಷ್ಟು ವಿಶೇಷವಾದಂತಹ ವ್ಯಕ್ತಿಯಾಗಿ ಕಂಡು ಬರ್ತಾನೆ. ಯಾಕಂದ್ರೆ 50ಮ ದಿವಸದಲ್ಲಿಯೂ ಸಹ ಆತನು ಮಾಡಿದಂತಹ ಒಂದು ಪ್ರಸಂಗ, 2ನೇ ಅಧ್ಯಾಯದಲ್ಲಿ ಆತನು ಮಾಡಿದಂತಹ ಪ್ರಸಂಗ ಎಷ್ಟು ವಿಶೇಷವಾಗಿತ್ತು. ಮತ್ತು ಅದರ ಮೂಲಕವಾಗಿ 3,000 ಜನರು ರಕ್ಷಣೆ ಹೊಂದಿದ್ರು, ದೀಕ್ಷಾ ಸ್ನಾನ ಪಡ್ಕೊಂಡ್ರು, ಸಭೆಗೆ ಸೇರಿಸಲ್ಪಟ್ರು. ವಿಶೇಷವಾದಂತಹ ಒಂದು ಕಾರ್ಯ ಯೇಸು ಸ್ವಾಮಿ ಪವಿತ್ರಾತ್ಮನ ಮೂಲಕವಾಗಿ ಪೇತ್ರನಲ್ಲಿ ಅಲ್ಲಿ ಮಾಡ್ತಾನೆ ಎಂಬುದನ್ನ ನಾವು 2ನೇ ಅಧ್ಯಾಯದಲ್ಲಿ ಕಾಣ್ತೇವೆ. ಈಗ ನಾವು 10ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿಯೂ ಸಹ ಪೇತ್ರನು ಅದ್ಭುತವಾದಂತಹ ಒಂದು ಪ್ರಸಂಗ ಇಲ್ಲಿ ಮಾಡ್ತಾ ಇದ್ದಾನೆ. 38ನೇ ವಚನ ಅಷ್ಟೇ ಓದೋಣ. ನೀವು ಹೋದ್ರೆ ಅಲ್ಲಿ ಎಲ್ಲ ಪ್ರಸಂಗ ನೀವು ಓದಿದ್ರೆ ಯಾವ ರೀತಿಯಾಗಿ ಅವರು ಯೇಸು ಸ್ವಾಮಿಯ ಬಗ್ಗೆ ಅದ್ಭುತವಾದಂತಹ ವಿಷಯಗಳನ್ನ ತಿಳಿಸ್ತಾರೆ. ದಟ್ ಈಸ್ ದ ಬ್ಯೂಟಿ ಆಫ್ ಇಟ್. ನೀವು ಅದನ್ನು ಓದ್ಬೇಕು. ಈ ಉಪದೇಶಗಳನ್ನ ಸ್ಟೇಫನನ್ ಮಾಡಿದ್ದಾನೆ, ಆಮೇಲೆ ಪೇತ್ರನು ಮಾಡಿದ್ದಾನೆ, ಆಮೇಲೆ ಪೌಲನು ಮಾಡಿದ್ದಾನೆ. ಇವೆಲ್ಲವುಗಳನ್ನ ನೀವು ಓದುವಾಗ ಯು ವಿಲ್ ಗೆಟ್ ಲಾಟ್ ಆಫ್ ಇನ್ಫಾರ್ಮೇಶನ್ ಅಂಡ್ ಲಾಟ್ ಆಫ್ ನಾಲೆಜ್ ಅಂಡ್ ಲಾಟ್ ಆಫ್ blessings through the reading of these passages or the sermons. ಇಲ್ಲಿ 38ನೇ ವಚನ ನೋಡ್ರಿ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದ್ದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ. ನೋಡ್ರಿ, ಯೇಸು ಸ್ವಾಮಿಯ ಕಾರ್ಯಗಳು ಎಷ್ಟು ವಿಶೇಷ ಆಗಿದ್ದು ಅಂತೇಳಿ ಇಲ್ಲಿ ನಮ್ಗೆ ಕಂಡು ಬರ್ತದೆ. ಮೊದಲೇದಾಗಿ ಹೇಳ್ತಾನೆ ಏನಂತೇಳಿ, ದೇವರ ಆತ್ಮನ ಬಲದಿಂದ ಆತನು ಮಾಡಿದಂತಹ ಕೆಲಸ ಯಾವುದು ಅಂತಂದ್ರೆ ಆ ಉಪಕಾರಗಳನ್ನ ಮಾಡುತ್ತಾ ಇದ್ದ. ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದ,
ಉಪಕಾರ ಮಾಡ್ತಾ ಇದ್ದ, ಅಂದ್ರೆ ಹೆಲ್ಪ್ ಮಾಡ್ತಾ ಇದ್ದ ಅಂತ ಹೇಳಿ ಅದರಲ್ಲಿ ನಮ್ಗ ಅರ್ಥ. ಯೇಸು ಸ್ವಾಮಿಯ ಕೆಲಸ ಏನಾಗಿತ್ತಂತಂದ್ರೆ ಒಳ್ಳೇದಾಗಿತ್ತು, ಉಪಕಾರ ಮಾಡುವುದಾಗಿತ್ತು, ಇತರರಿಗೆ ಸಹಾಯ ಮಾಡುವಂತಹ ಕೆಲಸ ಆಗಿತ್ತು ಅಂತ ಹೇಳಿ ನಮಗ ಈ ಒಂದು ಪೇತ್ರನ ಉಪದೇಶದಲ್ಲಿ ನಾವು ಕಂಡುಕೊಳ್ತೇವೆ. ಮೇಲ್ ನೋಡ್ರಿ 34 ವಚನದಲ್ಲಿ ಏನು ಹೇಳ್ತಾನೆ, ಆಗ ಪೇತ್ರನು ಉಪದೇಶ ಮಾಡಲು ಆರಂಭಿಸಿದನು. ಅಂದ್ರೆ ಇಲ್ಲಿ ಪೇತ್ರನ ಉಪದೇಶದ ಒಂದು ಭಾಗ ಇದು. ಆಮೇಲೆ ಏನಾಗ್ತದೆ ಅಂತಂದ್ರೆ, ದೇವರು ಆತನ ಸಂಗಡ ಇದ್ದದ್ದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನ, ನೋಡ್ರಿ ಯಾವ ಕೆಲಸ, ಸೈತಾನನಿಂದ ಬಾಧಿಸಲ್ಪಡುತ್ತಿರುವಂತಹ ಎಲ್ಲರನ್ನ ಆತನು ಗುಣಪಡಿಸಿದನು ಅಂತ ಹೇಳಿ ಅಲ್ಲಿ ನಮಗ ಕಂಡು ಬರ್ತದೆ. ಎಷ್ಟು ವಿಶೇಷವಾದಂತಹ ಒಂದು ಕಾರ್ಯ ಇಲ್ಲಿ ನಮಗ ತಿಳಿದು ಬರ್ತದೆ. ಅದೇನಾಗಿತ್ತಂತಂದ್ರೆ, ಅಂದ್ರೆ ಇವಿಲ್ ಸ್ಪಿರಿಟ್ಸ್ ಅಂತ ಹೇಳ್ತೇವೆ ನಾವು, ಈ ಸೈತಾನನ ಒಂದು ಶಕ್ತಿ, ಇದು ಇವಿಲ್ ಸ್ಪಿರಿಟ್ಸ್ ಏನ್ ಮಾಡ್ತಿದ್ವು, ಜನರಿಗೆ ಬಹಳಷ್ಟು ಬಾಧೆ ಕೊಡ್ತಾ ಇದ್ವು ಅಂತ ಹೇಳಿ ನಮಗ ಸ್ವಾರ್ಥಿಗಳಲ್ಲಿ ನಾವು ಅದನ್ನ ಕಂಡುಕೊಂಡಿದ್ದೇವೆ. ಅದರ ಬಗ್ಗೆ ಇಲ್ಲಿ ಆತನ ಹೇಳ್ತಾನೆ ಏನಂತೆ, ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನ ಗುಣ ಮಾಡುತ್ತಾ ಸಂಚರಿಸಿದನು. ನೋಡ್ರಿ ಎಷ್ಟು ಒಂದೊಂದು ಶಬ್ದ ಇಲ್ಲಿ ಎಷ್ಟು ಅರ್ಥಪೂರ್ಣವಾಗಿದೆ ಅಂತ. ಮಧ್ಯದಾಗಿ ಆತನು ಒಳ್ಳೆ ಕಾರ್ಯ ಮಾಡ್ದ, ಉಪಕಾರ ಮಾಡ್ದ, ಸಹಾಯ ಮಾಡ್ದ, ಆಮೇಲೆ ವಾಸಿ ಮಾಡ್ದ, ಆಮೇಲೆ ಇವಿಲ್ ಸ್ಪಿರಿಟ್ಸ್ ಅಂತಂದ್ರೆ ಈ ಸೈತಾನನಿಂದ ಬಂಧಿತರಾದಂಥವ್ರನ್ನ ಆತನು ಬಿಡಿಸಿದ, ಬಾಧಿಸಲ್ಪಡ್ತಿರೋರನ್ನ ಆತನು ಗುಣ ಮಾಡಿದ, ಆಮೇಲೆ ಆತನು ಸಂಚರಿಸಿದನು. ಹಿ ವಾಸ್ ಟ್ರಾವೆಲಿಂಗ್ ಫಾರ್ ಅಂಡ್ ವೈಡ್. ನಾ ಹೇಳಿದಲ್ಲಿ ನಿಮ್ಗೆ ಇಸ್ರಾಯೇಲ್ ದೇಶ ಯಾವ ರೀತಿಯಾಗಿ 3 ಭಾಗಗಳಲ್ಲಿ ನಮಗೆ ಕಂಡು ಬರ್ತದೆ. ಮೊದಲನೇದಾಗಿ ಗಲಿಲಾಯ, ಎರಡನೇದ ಮಧ್ಯದಲ್ಲಿ ಸಮಾರ್ಯ, ಮತ್ತು ಕೆಳಭಾಗಕ್ಕೆ ನೀವು ಬರುವಾಗ ಅದು ಯೂದಾಯ. ಈ 3 ಭಾಗಗಳನ್ನ ನಾವು ಇಸ್ರಾಯೇಲ್ ದೇಶದಲ್ಲಿ ಕಾಣ್ತೇವೆ. ನಾ ಹೇಳಿದೆ ನಿಮ್ಗೆ ಎಷ್ಟೋ ಸಲ, ಇಟ್ಸ್ ಜಸ್ಟ್ ಇನ್ ಲೈಕ್ ಜಸ್ಟ್ ಒಂದ್ ನಿಮ್ ಕಣ್ಣು ಮುಂದೆ ಇಟ್ಕೊಂಡ್ರೆ ಅದೊಂದು ಗೋಡಂಬಿಯ ಶೇಪ್ ಹಾಗೆ ಇರ್ತದೆ. ಅದು ಇದೆ, ನಾಟ್ ಎಕ್ಸಾಕ್ಟ್ಲಿ, ಬಟ್ ಯು ಕ್ಯಾನ್ ಜಸ್ಟ್ ರಿಮೆಂಬರ್ ಲೈಕ್ ದಟ್. ಈ ಮೇಲೆ, ಮಧ್ಯ, ಕೆಳಗೆ ಅದು ಗಲಿಲಾಯ, ಸಮಾರ್ಯ ಮತ್ತು ಯೂದಾಯ, ಈ 3 ಭಾಗಗಳನ್ನು ಒಳಗೊಂಡಂತ ಇಸ್ರಾಯೇಲ್ ದೇಶದಲ್ಲಿ ಯೇಸು ಸ್ವಾಮಿ ಕೆಳಗಿಂದ ಮೇಲೆ, ಮೇಲಿನಿಂದ ಕೆಳಗೆ ಮತ್ತು ಮಧ್ಯ ಭಾಗದಲ್ಲಿ ಆತನು ಯಾವಾಗಲೂ ಸಂಚರಿಸಿ ಸೇವೆ ಮಾಡುವಂತಹ ಅದ್ಭುತ ಸೇವಕನಾಗಿದ್ದನು ಅಂತ ಹೇಳಿ ನಮಗ ಇದರಿಂದ ಕಂಡು ಬರ್ತದೆ. ಈ ರೀತಿಯಾಗಿ ಇಲ್ಲಿ ಪೇತ್ರನು ತನ್ನ ಸ್ವಂತ ಪವಿತ್ರಾತ್ಮನಿಂದ ಪ್ರೇರಿತನಾಗಿದ್ದು ನಿಜ, ಆಮೇಲೆ ತನ್ನ ಸ್ವಂತ ಅನುಭವ, ಯಾಕಂದ್ರೆ ಯೇಸು ಸ್ವಾಮಿ ಕೊಡಿದ್ದ. ಹಿ ವಾಸ್ ವಿತ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಫಾರ್ 3.5 years. 3.5 ವರ್ಷಗಳವರೆಗೆ ಯೇಸು ಸ್ವಾಮಿಯೊಂದಿಗಿದ್ದು ಆತನ ಅನ್ಯೋನ್ಯತೆಯನ್ನ ಅನುಭವಿಸಿ, ಆತನ ಮಾತುಗಳನ್ನ ಕೇಳಿ, ಆತನ ಹೇಳ್ತಾನೆ ಏನಂತ ಹೇಳಿ, ನಿನ್ನ ಬಿಟ್ಟು ನಾವು ಎಲ್ಲಿ ಹೋಗೋಣ ಸ್ವಾಮಿ, ಯಾಕಂದ್ರೆ ನಿನ್ನ ಬಳಿಯಲ್ಲಿ ನಿತ್ಯ ಜೀವನುಂಟು ಮಾಡುವ ವಾಕ್ಯಗಳುಂಟು. ಯು ಹ್ಯಾವ್ ದ ವರ್ಡ್ಸ್ ಆಫ್ ಇಟರ್ನಲ್ ಲೈಫ್ ಎಂಬುದಾಗಿ ಹೇಳ್ತಾನೆ. ಯೋಹಾನ 6:68. ಬಾಯ್ಪಾಟ್ ಮಾಡ್ರಿ, ನೆನ್ಪು ಮಾಡ್ಕೊಳ್ರಿ ಯೇಸು ಸ್ವಾಮಿಯ ಮಾತುಗಳು ಅಂತಂದ್ರೆ ಎಷ್ಟು ವಿಶೇಷವಾಗಿವೆ ಅಂತ. ನಿನ್ನಲ್ಲಿ ನಿತ್ಯ ಜೀವನುಂಟು ಮಾಡುವಂತಹ ವಾಕ್ಯಗಳಿವೆ, ಅವುಗಳನ್ನ ನಾವು ಬಿಟ್ಟು ಎಲ್ಲಿ ಹೋಗೋಣ. ವಿ ವಾಂಟ್ ದಟ್, ವಿ ವಾಂಟ್ ದ ವರ್ಡ್ಸ್ ಆಫ್ ಇಟರ್ನಲ್ ಲೈಫ್. ಅವು ಸಾಕು ನಮಗ, ಬೇರೆ ಕಡೆ ನಾವು ಹೋಗಿ ಏನ್ ಮಾಡೋದಿದೆ ಸ್ವಾಮಿ ಅಂತೇಳಿ ಪೇತ್ರನ ಒಂದು ಕನ್ಫೆಷನ್ ಅಲ್ಲಿ ನಮಗ ಕಂಡು ಬರ್ತದೆ. ಯೇಸು ಸ್ವಾಮಿ ಕೇಳಿದಂತ ಪ್ರಶ್ನೆಗೆ ಕೊಟ್ಟಂತ ಉತ್ತರ ಅಷ್ಟೇ ಅದ್ಭುತವಾಗಿತ್ತು. ನೀವು ನನ್ ಬಿಟ್ಟು ಹೋಗ್ತೀರಾ ಅಂತೇಳಿ ಕೇಳುವಾಗ ಪೇತ್ರನು ಹೇಳಿದಂತ ಮಾತು ಎಷ್ಟು ಅದ್ಭುತವಾಗಿತ್ತು ಅಂತೇಳಿ ನಮಗ ಇಲ್ಲಿ ತಿಳಿದು ಬರ್ತದೆ. ಈ ರೀತಿಯಾಗಿ ಆತನ ಸೇವೆ ಎಷ್ಟು ವಿಶೇಷವಾಗಿತ್ತು ಅಂತ ಹೇಳಿ ಮಾರ್ಕನ ಸುವಾರ್ತೆಯ ಆರಂಭದಲ್ಲಿ ನಮಗ ಕಂಡು ಬರ್ತದೆ. ಆತನು ದೇವಕುಮಾರನೇ ಆಗಿದ್ದನು ಎಂಬುದನ್ನು ಅದು ಪ್ರೂವ್ ಮಾಡ್ತದೆ. ಎಲ್ಲಾ ವಿಷಯಗಳನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಟು ಪ್ರೂವ್ ದಟ್ ಹಿ ಈಸ್ ದ ಸರ್ವೆಂಟ್ ಆಫ್ ಗಾಡ್ ಅಂಡ್ ಆಲ್ಸೋ ಹಿ ಈಸ್ ದ ಸನ್ ಆಫ್ ಗಾಡ್. ಈ ಎಲ್ಲಾ ವಿಷಯಗಳನ್ನ ಒಬ್ಬ ಸೇವಕನಿಗೆ ಮಾಡಲಿಕ್ಕೆ ಹೇಗೆ ಸಾಧ್ಯ, ನೀವೇ ವಿಚಾರ ಮಾಡೋದು. ಬಿಕಾಸ್ he was the son of God, he was able to do all these. ಸೈತಾನನಿಂದ ಬಾಧಿಸಲ್ಪಟ್ಟವ್ರನ್ನ ಬಿಡಿಸುವಂಥದ್ದು, ಗುಣ ಮಾಡುವಂಥದ್ದು, ಆಮೇಲೆ ಈಡು ಕೊಡುವಂಥದ್ದು, ಒಳ್ಳೆ ಕೆಲಸ ಮಾಡುವಂಥದ್ದು, ಇವೆಲ್ಲವುಗಳನ್ನ ಆತನ ಮಾಡಲಿಕ್ಕೆ ಶಕ್ತನಾಗಿದ್ದ. ಬಿಕಾಸ್ he was the son of God, ದೇವರ ಕುಮಾರನಾಗಿದ್ದನು, ಮಗನಾಗಿದ್ದನು ಎಂಬುದಾಗಿ ನಮಗ ಇದರಿಂದ ಸಿದ್ಧವಾಗ್ತದೆ. ಮತ್ತು ನಾವು ಬೇರೆ ಸ್ವಾರ್ಥಿಗಳಲ್ಲಿ ಅಂದ್ರೆ ವಿಶೇಷವಾಗಿ ಮತ್ತಾಯ ಮತ್ತು ಲೂಕನ ಸ್ವಾರ್ಥಿಗಳನ್ನ ನೋಡುವಾಗ ಅಲ್ಲಿ ಆ ಜನ್ಮದ ಹುಟ್ಟಿನ ಬಗ್ಗೆ ಸಾಕಷ್ಟು ವಿವರಣೆ ನಮಗ ಇದೆ. ಮತ್ತಾಯ ಮತ್ತು ಲೂಕನ ಸ್ವಾರ್ಥೆಯಲ್ಲಿ
ಯೋಹಾನ್ ಸ್ವಾರ್ತೆ ಮತ್ತು ಮಾರ್ಕನ್ ಸ್ವಾರ್ತೆಯಲ್ಲಿ ಇಲ್ಲ. ಅದನ್ನ ನಾನೀಗ ಮಾರ್ಕನ್ ಸ್ವಾರ್ತೆಯ ಬಗ್ಗೆ ಸ್ವಲ್ಪ ಹೇಳ್ತೇನೆ ನಿಮಗೆ. ಆಮೇಲೆ ಯೋಹಾನ್ ಸ್ವಾರ್ತೆಗೆ ಬಂದಾಗ ನೋಡೋಣ ಆಮೇಲೆ ಅದರ ಬಗ್ಗೆ ಏನ್ ನಮಗೆ ಡೀಟೇಲ್ಸ್ ಸಿಗ್ತಾವ ಅಂತ ಹೇಳಿ. ಈಗ ಜನ್ಮ ಮತ್ತು ಹಿನ್ನೆಲೆಯ ಬಗ್ಗೆ ಸ್ವಲ್ಪ ನಾವು ಇಲ್ಲಿ ಏನು ಹೇಳಲ್ಪಡದಿದ್ರು ಕೂಡ ಅದರ ಬಗ್ಗೆ ನಮಗ ಸವಿವರಗಳು ಅಲ್ಲಿ ಸಿಗ್ತವೆ. ವಿ ಗೆಟ್ ದ ಇನ್ಫಾರ್ಮೇಶನ್ ಅಬೌಟ್ ದ ಬರ್ತ್ ಅಂಡ್ ದ ಬ್ಯಾಕ್ಗ್ರೌಂಡ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ನಮಗ ಇಲ್ಲಿ ತಿಳಿದು ಬರ್ತದೆ. ಹೇಗೆ ಅಂತ ಹೇಳಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ನಿಮ್ಗ ಅರ್ಥ ಆಗ್ತದೆ. ಅದರದ್ದು ದೇವರ ವಾಕ್ಯವು ಏನಾಗಿದೆ ಅಂತಂದ್ರೆ, ಮಾರ್ಕ ಮತ್ತು ಸ್ನಾನಿಕನಾದಂತ ಯೋಹಾನರು ಆತನು ಹೋಗುವ ದಾರಿಯನ್ನ ಸಿದ್ಧ ಮಾಡಿದ್ರು. ಹಿನ್ನೆಲೆ ನೋಡ್ರಿ ಏನಂತ ಹೇಳಿ. ವೈ ಜಾನ್ ದ ಬ್ಯಾಪ್ಟಿಸ್ಟ್ ಕೇಮ್ ವಾಸ್ ಸೆಂಟ್ to make to prepare the road for the Savior Lord Jesus Christ. ಹೀಗೆ ಆತನ ಹಿನ್ನೆಲೆಯ ಬಗ್ಗೆ, ಆತನ ಜನ್ಮದ ಬಗ್ಗೆ ಹೇಳುವುದರ ಒಂದು ತಾತ್ಪರ್ಯ ಇಲ್ಲಿ ನಮ್ಮ ಕಂಡು ಬಂದೇ ಬರ್ತದೆ. ಅಲ್ಲಿ ಮಾರ್ಕನ್ ಮತ್ತು ಸ್ನಾನಿಕನಾದ ಯೋಹಾನನು ಏನ್ ಹೇಳ್ತಾರಂತಂದ್ರೆ, ಆತನು ಹೋಗುವಂತಹ ದಾರಿಯನ್ನ ಸಿದ್ಧ ಮಾಡಿದ್ರು. ದೇ ಪ್ರಿಪೇರ್ಡ್ ದ ವೇ. They were instrumental in making road for the work of the Lord Jesus Christ, the service of the Lord Jesus Christ. ಸೇವಕನ ಒಂದು ಮಾರ್ಗವನ್ನ ಅವರು ಸಿದ್ಧ ಮಾಡಿದ್ರು. ಆತನ ಪರಿಚಯವನ್ನ ಅವರಲ್ಲಿ ಮಾಡ್ತಾ ಇದ್ದಾರೆ. ಜನ್ಮ ಮತ್ತು ಅದರ ಡೀಟೇಲ್ಸ್ ಇದ್ರೂ ಕೂಡ ದೇ ಆರ್ ಇಂಟ್ರೊಡ್ಯೂಸಿಂಗ್, ಪರಿಚಯವನ್ನ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಬರ್ತಾನೆ, ಯೇಸು ಸ್ವಾಮಿ ಬರ್ತಾನೆ ಎಂಬುದಾಗಿ ಹೇಳ್ತಾ ಇರುವಂತವನು ಯಾರು? ಸ್ನಾನಿಕನಾದಂತ ಯೋಹಾನನು. ಅದೇ ರೀತಿಯಾಗಿ ಹಳೆ ಒಡಂಬಡಿಕೆಯ ಪ್ರವಾದನೆಗಳನ್ನು ಸಹ ಇವರು ಹೇಳಿದಾಗ ಅದಕ್ಕೆ ಒಂದು ಇದು ಸಿಗ್ತದೆ, ಸ್ಪಷ್ಟೀಕರಣ ಸಿಗ್ತದೆ. ದ ಕ್ಲಾರಿಫಿಕೇಶನ್ ಆಫ್ ದ ಪ್ರಾಫೆಸೀಸ್ ಆಫ್ ದ ಓಲ್ಡ್ ಟೆಸ್ಟ್ಮೆಂಟ್ ಈಸ್ ಕನ್ಫರ್ಮ್ಡ್ ಬೈ ದ ವರ್ಡ್ಸ್ ಆಫ್ ಮಾರ್ಕ್ ಅಂಡ್ ಜಾನ್ ದ ಬ್ಯಾಪ್ಟಿಸ್ಟ್. ಲಕ್ಷ ಕೊಟ್ಟು ಕೇಳ್ರಿ, ತಿಳ್ಕೊಳ್ರಿ, ಎಷ್ಟು ಸುಂದರವಾಗಿದೆ. ಓಕೆ, ಹಂಗಾರೆ ನೋಡೋಣ ಹಂಗಾರೆ ಏನಂತೇಳಿ. ಈಗ ಹಳೆ ಒಡಂಬಡಿಕೆಯ ಒಂದು ವಚನ ಅಷ್ಟೇ ಓದ್ತೇನೆ, ಯಾಕಂದ್ರೆ ಸಮಯ ದಾಟ್ತಾ ಇದೆ. ಅಲ್ಲಿ ಇರ್ತಕ್ಕಂಥ ಯೆಶಾಯನ ಪ್ರವಾದನೆಗೆ ಹೋಗೋಣ. ಒಂದು ವಚನ ಓದೋಣ. ಜಸ್ಟ್ ವಿಲ್ ರೀಡ್ ಒನ್ ವರ್ಸ್, ದಟ್ಸ್ ಇನಫ್ ಟು ಪ್ರೂವ್ ದಿಸ್ ಪಾಯಿಂಟ್. ಈ ಒಂದು ಅಂಶವನ್ನ ಅದು ಸಿದ್ಧ ಮಾಡ್ಲಿಕ್ಕೆ ನಮ್ಗ ಸಾಕಷ್ಟು ಇದು ಕೊಡ್ತದೆ, ಸಾಕ್ಷಿ ಕೊಡ್ತದೆ. ಅಲ್ಲಿ ಹೇಳ್ತಾನೆ ನೋಡ್ರಿ, 40ನೇ ಅಧ್ಯಾಯದಲ್ಲಿ ಬರ್ತಕ್ಕಂತ ಒಂದು ವಚನ ಅಲ್ಲಿ ನಾವು ನೋಡೋಣ. 3ನೇ ವಚನ ನೋಡ್ರಿ. ಈಗೋ ಒಂದು ವಾಣಿ. ಯೆಶಾಯ ನೋಟ್ ಮಾಡ್ಕೊಡ್ರಿ, ಬೈಬಲ್ ಇದ್ರೆ ತೆಗೆದು ಓದ್ಬೋದು, ಇಲ್ಲ ಅಂತಂದ್ರೆ ನೋಟ್ ಮಾಡ್ಕೊಂಡು ಆಮೇಲೆ ಓದ್ರಿ, ಆಗ ನಿಮ್ಗೆ ಗೊತ್ತಾಗ್ತದೆ ಏನಂತೇಳಿ, ಯಾವ್ದು ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ. ಯೆಶಾಯ 40 ಮತ್ತು 3ನೇ ಅಧ್ಯಾಯ. ಅರಣ್ಯದಲ್ಲಿ ಯೆಹೋವನ ದಾರಿಯನ್ನ ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನ ನೆಟ್ಟಗೆ ಮಾಡಿರಿ. ಎಲ್ಲಾ ಹಳ್ಳಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲಾ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು, ಮಲೆನಾಡು ಬಯಲು ಸೀಮೆಯಾಗುವುದು, ಕೊರಕಲ ನೆಲವು ಸಮವಾಗುವುದು, ಯೆಹೋವನ ಮಹಿಮೆಯು ಗೋಚರವಾಗುವುದು, ಎಲ್ಲಾ ಮನುಷ್ಯರು ಒಟ್ಟಿಗೆ ಅದನ್ನ ಕಾಣುವರು ಎಂಬುದಾಗಿ ಇಲ್ಲಿ ಹೇಳಿದಂತಹ ಮಾತನ್ನ ನಾವು ಸ್ವಾರ್ಥೆಯಲ್ಲಿ ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಇದೇ ಮಾರ್ಕನ ಸ್ವಾರ್ಥೆಯಲ್ಲೇ ನಾವು ಒಂದು ವಚನ ಓದೋಣ. ಆರಂಭದಲ್ಲಿ 1ನೇ ಅಧ್ಯಾಯದಲ್ಲಿ ಇರತಕ್ಕಂತಹ ವಚನ, ಅದು ಸಹ ಇದರ ಒಂದು ಪುನರುಚ್ಚರಿಸಲ್ಪಟ್ಟದ್ದನ್ನ ಇಲ್ಲಿ ನಾವು ಕಾಣ್ತೇವೆ. ನೋಡ್ರಿ, ಈಗಾಗಲೇ ಓದಿದ್ದಾರೆ. ಇಗೋ ನಾನು ನನ್ನ ದೂತನನ್ನು ನಿನ್ನ ಮುಂದೆ ಕಳುಹಿಸುತ್ತೇನೆ, ನೀನು ಹೋಗೋ ದಾರಿಯನ್ನು ಅವನು ಸರಿ ಮಾಡುವನೆಂತಲೂ. ಆಮೇಲೆ ಕರ್ತನ ದಾರಿಯನ್ನು ಸಿದ್ಧ ಮಾಡ್ರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡ್ರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂತಲೂ ಪ್ರವಾದಿಯಾದ ಯೆಶಾಯನ ಗ್ರಂಥದಲ್ಲಿ ಬರೆದಿರೋ ಪ್ರಕಾರ ಯೋಹಾನನು ಬಂದು ಜನರಿಗೆ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುತ್ತಾ ಅಡವಿಯಲ್ಲಿ ದೀಕ್ಷಾಸ್ನಾನ ಮಾಡಿಸುತ್ತಾ ಇದ್ದನು ಎಂಬುದಾಗಿ ಇಲ್ಲಿ ನಮಗ ಯೋಹಾನನ ಒಂದು ಏನಂತಾರೆ ಇಂಟ್ರೊಡಕ್ಷನ್, ಅದರ ಪರಿಚಯ ನಮಗ ಇಲ್ಲಿ ಸ್ಪಷ್ಟವಾಗಿ ಸಿಗ್ತದೆ. ಯೇಸು ಸ್ವಾಮಿಯ ಬಗ್ಗೆ ಆತನು ಎಷ್ಟು
ಸುಂದರವಾದ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಸ್ಪಷ್ಟವಾದ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಆತನ ಬಗ್ಗೆ ಹೇಳ್ತಾನೆ ಏನಂತ ಹೇಳಿ ನೋಡ್ರಿ, ಅವನು ನನಗೆ 7ನೇ ವಚನ, ಮೊದಲೇ ಅಧ್ಯಾಯದ 7ನೇ ವಚನ, ನನಗಿಂತ ಶಕ್ತನು ನನ್ನ ಹಿಂದೆ ಬರ್ತಾನೆ. ಯಾರಾತ? 6 months, ಓನ್ಲಿ ದ ಡಿಫರೆನ್ಸ್ ಬಿಟ್ವೀನ್ ದೆಮ್ ವಾಸ್ 6 months. 6 ತಿಂಗಳಾದ್ಮೇಲೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ್ರು. ಅದಕ್ಕಿಂತ ಮುಂಚಿತವಾಗಿ ಯೋಹಾನನು ಹುಟ್ಟಿ ಬಂದಿದ್ದ. ಈ ರೀತಿಯಾಗಿ ದೇವರ್ ಕಾಂಟೆಂಪರರೀಸ್ ಅಂತ ಹೇಳ್ಬೋದು. ಅದು ಸಮಕಾಲೀನ ಜನರಾಗಿದ್ರು. ಸಿರ್ಫ್ 6 months ಕಾ ಡಿಫರೆನ್ಸ್ ಥಾ, 6 ತಿಂಗಳ ಒಂದು ವ್ಯತ್ಯಾಸ ಇತ್ತು ಅಂತ ಹೇಳಿ ನಮ್ಗೆ ತಿಳಿದು ಬರ್ತದೆ. ಈ ರೀತಿಯಾಗಿ ಆತನ ಏನ್ ಹೇಳ್ತಾನಂತಂದ್ರೆ, ನನ್ನ ಹಿಂದೆ ಬರುತ್ತಾನೆ, ಆತನ ಕೆರಗಳ ಬಾರನ್ನು ಬೊಗ್ಗಿಕೊಂಡು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಅಂದ್ರೆ ಯೇಸು ಸ್ವಾಮಿಯ ಬಗ್ಗೆ ಆತನು ಮಾಡುವಂತಹ ಒಂದು ಪರಿಚಯ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ ಸ್ವಲ್ಪ ವಿಚಾರ ಮಾಡ್ರಿ. ಯಾಕೆ ಹೀಗೆ ಹೇಳಿರ್ಬೋದು ಅವನು ಅಂತ ಹೇಳಿ ನೋಡ್ರಿ. ಇಲ್ಲಿ ಯಾವ್ದ ಜನ್ಮದ ಉಲ್ಲೇಖ ಇಲ್ಲ. ಆದರೆ ಯೇಸು ಸ್ವಾಮಿಯ ಬಗ್ಗೆ ಎಷ್ಟು ಈಸ್ ಟಾಕಿಂಗ್ ಸೋ ಹೈಲಿ ಅಬೌಟ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿಯ ಬಗ್ಗೆ ಎಷ್ಟು ಉನ್ನತವಾದ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಏನಂತ ಹೇಳಿ, ನನಗಿಂತ ಶಕ್ತನು ನಾನು ಹಿಂದೆ ಬರ್ತಾನೆ. ನೀವು ನನ್ನನ್ನು ನೋಡಿ ಏನಂತೀರಿ, ನೀವು ಏನಪ್ಪಾ ಎಷ್ಟು ದೊಡ್ಡ ಪ್ರವಾದಿ, ಎಲಿಯನ್ನೇ ಬಂದಾನೇನೋ ಅಂತ ಹೇಳಿ ನೀವು ನನಗಂತೀರಿ. ಆದ್ರೆ ನನ್ಗಿಂತ ಹಿಂದೆ ಬರುವಂತವನು ಏನಾಗಿದ್ದಾನಂತಂದ್ರೆ ಶಕ್ತನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ. ಇಂಥ ದೇವರು ನಮ್ಮ ಯೇಸು ಸ್ವಾಮಿ ಅಂತ ಹೇಳಿ ಇಲ್ಲಿ ನಮಗ ಕಂಡು ಬರ್ತದೆ. ಆತನ ಕೆರಗಳ ಬಾರನ್ನೂ ಬೊಗ್ಗಿಕೊಂಡು ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ. ಅಂದ್ರೆ ಯೇಸು ಸ್ವಾಮಿಯ ಮುಂದೆ ಯೋಹಾನನು ತನ್ನನ್ನು ತಗ್ಗಿಸಿಕೊಳ್ಳುವಂತಹ ಒಂದು ರೀತಿಯನ್ನ ನೀವು ನೋಡ್ರಿ. ಯಾವ ರೀತಿಯಾಗಿ ತನ್ನ ಯೇಸು ಸ್ವಾಮಿ ಮುಂದೆ ತನ್ನನ್ನು ತಗ್ಗಿಸ್ಕೊಳ್ತಾನೆ. ಆತನ ಕಾಲ್ ಬೀಳ್ತೇನೆ, ಆತನ ಕೆರದ ಬಿಚ್ಚುವುದಕ್ಕೂ, ಕೆರದ ಬಾರನ್ನು ಬೊಗ್ಗಿಕೊಂಡು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಅಷ್ಟು ದೊಡ್ಡವನು ನನ್ನ ಸ್ವಾಮಿ, ಯೇಸು ಸ್ವಾಮಿ ರಕ್ಷಕನು ಎಂಬುದಾಗಿ ಯೇಸು ಸ್ವಾಮಿ ಅವರ ಬಗ್ಗೆ ಇಲ್ಲಿ ಹೇಳುವಂತಹ ಮಾತು ನಮಗ ಸ್ಪಷ್ಟವಾಗಿ ಕಂಡು ಬರ್ತದೆ. ಇದನ್ನು ಯಾರು ಹೇಳ್ತಾ ಇದ್ದಾರೆ ಅಂತಂದ್ರೆ ಸ್ನಾನಿಕನಾದ ಯೋಹಾನನು ಹೇಳ್ತಾ ಇದ್ದಾನೆ. ಮತ್ತು ಅದನ್ನು ಬರೀತಾ ಇದ್ದಾನೆ ಯಾರು ಅಂತಂದ್ರೆ ಮಾರ್ಕನು ಇಲ್ಲಿ ಬರೀತಾ ಇದ್ದಾನೆ. ಈ ರೀತಿಯಾಗಿ ಅದ್ಭುತವಾದಂಥ ಯೆಶಾಯನಿಂದ ಸೂಚಿತನಾದಂಥ ಸೇವಕನಾದಂಥ ಯೇಸು ಸ್ವಾಮಿ ಈ ಲೋಕದಲ್ಲಿ ಅತಿ ದೀನನಾಗಿ ಸೇವೆ ಮಾಡಿದನು ಎಂಬುದಾಗಿ ನಮಗೆ ತಿಳಿದು ಬರ್ತದೆ. ಆತನು ಉನ್ನತನಾಗಿದ್ದನು ನಿಜ. ಸ್ನಾನಿಕನಾದ ಯೋಹಾನನು ಹೇಳೋ ಪ್ರಕಾರ ಆತನ ಕೆರೆದ ಬಾರಗಳನ್ನು ನಾನು ಬಿಚ್ಚುವುದಕ್ಕೂ ಯೋಗ್ಯನಲ್ಲ ಎಂಬುದಾಗಿ ಹೇಳಿದ್ರೆ ಅವನ ಒಂದು ಶ್ರೇಷ್ಠತೆ, ಘನತೆ, ಗೌರವ ಎಷ್ಟು ಇದೆ ಎಂಬುದಾಗಿ ನಿಮಗೆ ಅರ್ಥ ಆಗಿರಬಹುದು. ಅರ್ಥ ಮಾಡ್ಕೊಡ್ರಿ ಯೇಸು ಸ್ವಾಮಿ ಹೇಗಿದ್ದಾರೆ ಅಂತ ಹೇಳಿ. ಅವರ ಘನತೆ ಎಷ್ಟು, ಗೌರವ ಎಷ್ಟು, ಮಾನ ಎಷ್ಟು, ಮಹಿಮೆ ಎಷ್ಟು. ನೀವು ಪ್ರಕಟಣೆ ಪುಸ್ತಕಕ್ಕೆ ಹೋಗುವುದಾದ್ರೆ ಅಲ್ಲಿ ಎಷ್ಟು ವಿಷಯಗಳು ಯೇಸು ಸ್ವಾಮಿ ಬಗ್ಗೆ ಬರೆಯಲ್ಪಟ್ಟಿ ಅಂತ ಹೇಳಿ ನೀವು ಅಭ್ಯಾಸ ಮಾಡ್ತಾ ಇದ್ದೀರಿ. ಅದಕ್ಕೆ ನಾನು ಹೇಳೋದ್ರ ಅವಶ್ಯಕತೆಯೇ ಇಲ್ಲ. ಆದ ಕಾರಣ ಅಲ್ಲಿ ಎಷ್ಟು ಆತನು ಅದ್ಭುತನಾಗಿದ್ದಾನೆ ಎಂಬುದಾಗಿ ನಮಗ ತಿಳಿದು ಬರ್ತದೆ. ಇಲ್ಲಿ ಆತನು ಮಾಡಿದಂತ ಸೇವೆ ಏನಾಗಿತ್ತಂತಂದ್ರೆ, ಇಷ್ಟು ದೊಡ್ಡ ಮನುಷ್ಯನಾಗಿದ್ರು ಕೂಡ ಆತನು ಸೇವಕನಾಗಿ ಮಾಡಿದಂತ ಸೇವೆ ಅಷ್ಟೇ ವಿಶೇಷವಾಗಿತ್ತು ಎಂಬುದಾಗಿ ನಮಗ ಮಾರ್ಕನ ಸುವಾರ್ತೆಯು ತಿಳಿಸಿಕೊಡ್ತದೆ. ತನ್ನ ದೇವರು ತನ್ನ ಮೆಚ್ಚುಗೆಯನ್ನು ಮತ್ತು ತನ್ನ ಸಂತೋಷವನ್ನು ಮಾರ್ಕನ ಸುವಾರ್ತೆಯ ಆರಂಭದಲ್ಲಿಯೇ ನಮಗೆ ತಿಳಿಸ್ಬಿಡ್ತಾನೆ. ಹೇಗೆ ಅಂತ ಹೇಳಿ ನೀವು ಅನ್ಬೋದು. ಸ್ವಲ್ಪ ಮುಂದೆ ಬನ್ರಿ, ಆಗ ಗೊತ್ತಾಗ್ತದೆ. ಅಲ್ಲಿ ಸ್ನಾನಿಕನಾದ ಯೋಹಾನವನಿಗೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತಾನೆ. ಆಗ ಇದು ಬರ್ತದೆ ನೋಡ್ರಲ್ಲಿ 11ನೇ ವಚನ, ಮಾರ್ಕನ ಸುವಾರ್ತೆ ಮೊದಲೇ ಅಧ್ಯಾಯದಲ್ಲಿ ಈ ಎಲ್ಲಾ ಆರಂಭ ಅಂತ ಹೇಳಿ ಮೊದಲೇ ಅಧ್ಯಾಯ ಅಷ್ಟೇ ನೋಡೋಣ ಇವತ್ತ. ಅದರಲ್ಲಿ ಯಾವ ರೀತಿಯಾಗಿ ದೇವರು ತನ್ನ ಮೆಚ್ಚುಗೆಯನ್ನ, ತನ್ನ ಸಂತುಷ್ಟಿಯನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ಅಂತೇಳಿ ನಮ್ಗ 11ನೇ ವಚನದಲ್ಲಿ ಕಂಡು ಬರ್ತದೆ. ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯ್ತು. ದೇವರು ತಾನೇ ತನ್ನ ಮೆಚ್ಚುಗೆಯನ್ನ ಯೇಸು ಸ್ವಾಮಿಯವರ ಬಗ್ಗೆ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ, ಮೆಚ್ಚುಗೆಯನ್ನ ಸೂಚಿಸ್ತಾ ಇದ್ದಾರೆ ಎಂಬುದನ್ನ ಈ ಭಾಗದಿಂದ ನಾವು ಕಂಡುಕೊಳ್ತೇವೆ. ಎಷ್ಟು ವಿಶೇಷವಾದಂತ ಸಂಗತಿಗಳನ್ನ ಇಲ್ಲಿ ಮಾರ್ಕನು ನಮ್ಮ ಮುಂದೆ ಇಡ್ತಾ ಇದ್ದಾನೆ. ಆರಂಭದಲ್ಲಿಯೇ ಇದು ಎಲ್ಲ ವ್ಯಕ್ತವಾಗಿಬಿಡ್ತು. ಜಸ್ಟ್ ಇಂಟ್ರೊಡಕ್ಷನ್ ದಲ್ಲಿಯೇ ನಮ್ಗ ಎಲ್ಲಾ ವಿಷಯಗಳು ನಮ್ಗ
ಕಂಡು ಬರ್ತಾ ಇದ್ದಾವೆ. God is showing his happiness about the Lord Jesus Christ, and also Mark and John the Baptist. ಇವರೆಲ್ಲ ಯೇಸು ಸ್ವಾಮಿಯ ವಿಷಯವಾಗಿ ಮತ್ತು ಆತನ ವಿಷಯವಾಗಿ ಆತನು ಬಂದಂತಹ ಗುರಿಯ ವಿಷಯವಾಗಿ ಅಲ್ಲಿ ನಮಗ ತೋರಿಸ್ತಾ ಇದ್ದಾರೆ. ಮುಂದೆ ಇಲ್ಲಿ ಯೋಹಾನು ಇನ್ನು ಅನೇಕ ವಿಷಯಗಳನ್ನ ಅಲ್ಲಿ ನಾವು ಯೋಹಾನು ಹೇಳುವುದನ್ನು ನೋಡ್ತೇವೆ. ಅದರ ಸಮಯ ಸಾಲಿಕ್ಕಿಲ್ಲ, ಅದ ಕಾರಣ ಅದರ ಬಗ್ಗೆ ನಾನು ಡಿಟೇಲ್ ಹೇಳುವುದಿಲ್ಲ. ಅದು ಒಂದು ವಚನ ನೋಟ್ ಮಾಡ್ಕೊಡ್ರಿ ನೀವು. ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್. 1 ಕೊರಿಂಥ 12ನೇ ಅಧ್ಯಾಯ 13ನೇ ವಚನ. 1 ಕೊರಿಂಥ 12ನೇ ಅಧ್ಯಾಯ 13ನೇ ವಚನ ಸಿಕ್ಕರೆ ನಾನು ಓದೇ ಬಿಡ್ತೇನೆ. 1 ಕೊರಿಂಥ 12ನೇ ಅಧ್ಯಾಯ 13ನೇ ವಚನದಲ್ಲಿ ಒಂದು ಮಾತು ಇಲ್ಲಿ ಬರೆಯಲ್ಪಟ್ಟಿದೆ ಯೇಸು ಸ್ವಾಮಿಯವರ ಬಗ್ಗೆ. ಅದೇನಂತಂದ್ರೆ 12ನೇ ಅಧ್ಯಾಯ 13ನೇ ವಚನ, 1 ಕೊರಿಂಥ. ಅಲ್ಲಿ ಪೌಲನು ಹೇಳ್ತಾ ನೋಡ್ರಿ, 12ನೇ ಅಧ್ಯಾಯ 13ನೇ ವಚನ. ಹಾಗೇ ಕ್ರಿಸ್ತನು ಯಹೂದ್ಯರಾಗ್ಲಿ ಗ್ರೀಕರಾಗ್ಲಿ ದಾಸರಾಗ್ಲಿ ಸ್ವತಂತ್ರರಾಗ್ಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕೆ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಎಂಬುದಾಗಿ. ಎಷ್ಟು ಅರ್ಥಪೂರ್ಣವಾದಂತಹ ಮಾತು ಇದಾಗಿದೆ ನೋಡ್ರಿ. ಏನಂತೇಳಿ, ಒಂದೇ ಆತ್ಮ ಎಲ್ಲರಿಗೂ ದಾನವಾಗಿ ಕೊಡಲ್ಪಟ್ಟಿತು ಮತ್ತು ನಾವು ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು ಎಂಬುದಾಗಿ ಹೇಳಲಾಗಿದೆ. ಸ್ನಾನಿಕನಾದ ಯೋಹಾನನು ನಮಗ ಬೇರೆ ಸ್ವಾರ್ಥಿಗಳಲ್ಲಿ ಇದ್ರ ಬಗ್ಗೆ ಹೇಳ್ತಾನೆ. ಏನಂತ ಹೇಳಿ, ನಾನು ಬಂದದ್ದು ಮತ್ತು ಯೇಸು ಸ್ವಾಮಿ ಅಲ್ಲಿ ಬಂದದ್ದು ಎಷ್ಟು ವಿಶೇಷವಾಗಿದೆ ಎಂಬುದಾಗಿ ನಮಗ ಯೇಸು ಸ್ವಾಮಿಯ ಒಂದು ಸ್ನಾನದ ಬಗ್ಗೆ ಇಲ್ಲಿ ನಮಗ ಕಂಡು ಬರ್ತದೆ. ಅದನ್ನ ನೋಡೋಣ, ಅದು ಎಲ್ಲಿ ಬರ್ತದೆ ಅಂತ ಹೇಳಿ ನಿಮ್ಗೆ ಹೇಳ್ತೇನೆ. ಆತನ ಬಗ್ಗೆ ಹೇಳ್ತಾನೆ. ಯಾರು? ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿಯ ಬಗ್ಗೆ ಆತನು ಹೇಳುವುದನ್ನ ನಾವು ಇಲ್ಲಿ ಸ್ವಲ್ಪ ತಿಳ್ಕೊಳ್ಬೇಕು. ಯಾಕಂದ್ರೆ ಆತನೇನ್ ಹೇಳ್ದ ಅಂತಂದ್ರೆ, ನಾನು ಎದಕ್ ಬಂದೆ ಮತ್ತು ಯೇಸು ಸ್ವಾಮಿ ಎದಕ್ ಬಂದ್ರು ಎಂಬುವಂತಹ ವಿಚಾರವನ್ನ ನಾವು ಆತನ ದೀಕ್ಷಾಸ್ನಾನದ ಸಮಯದಲ್ಲಿ ನಾವು ಅದನ್ನ ಕಾಣ್ತೀವಿ. ಅದನ್ನ ಎಲ್ಲಿದೆ ಅಂತಂದ್ರೆ ಎಸ್ ಇಲ್ಲಿ 3ನೇ ಅಧ್ಯಾಯ, ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಅಲ್ಲಿ ಸ್ನಾನಿಕನಾದ ಯೋಹಾನನು ಈ ಮಾತನ್ನು ಹೇಳ್ತಾನೆ. ಏನಂತೇಳಿ, ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂದು ನಿಮಗೆ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸುತ್ತೇನೆ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಬಹಳ ಇಂಪಾರ್ಟೆಂಟ್ ಇದೆ ಮತ್ತು ಇಂಟ್ರೆಸ್ಟಿಂಗ್ ಸಹ ಇದೆ. ಸ್ನಾನಿಕನಾದ ಯೋಹಾನನು ಹೇಳ್ದ, ನಾನು ಎದಕ್ ಬಂದೇನೆ? ನಿಮಗ ನೀರಿನಲ್ಲಿ ಸ್ನಾನ ಮಾಡಿಸೋಕೆ ಬಂದಿದ್ದೇನೆ. ಯಾಕ? ನಿಮ್ಮ ಮನಸ್ಸು ತಿರುಗಬೇಕಂತ ಹೇಳಿ. ಆದ್ರೆ ಯೇಸು ಸ್ವಾಮಿಯ ಬಗ್ಗೆ ಏನ್ ಹೇಳ್ತಾನೆ ನೋಡ್ರಿ, ನಾನು ಯೋಗ್ಯನಲ್ಲ ಆತನ ಕೆರೆಗಳನ್ನು ಹೊರಲಿಕ್ಕೂ, ಅಂದ್ರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರೆಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು ಎಂಬುದಾಗಿ ಹೇಳಲಾದಂತಹ ಈ ಮಾತನ್ನ ನಾವು ಪೌಲನು ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ ಈಗಾಗಲೇ ನಾವು ಓದಿದಂತಹ ಭಾಗದಲ್ಲಿ ಅದನ್ನ ಕಂಡುಕೊಂಡಿದ್ದೇವೆ. ಏನಂತ ಹೇಳಿ, ಆತ್ಮನಿಂದ ಆತನು ದೀಕ್ಷಾಸ್ನಾನ ಮಾಡಿಸುವಂತವನಾಗಿದ್ದಾನೆ. 1 ಕೊರಿಂಥ 12:13. ಅಂದ್ರೆ ಎಷ್ಟು ಇವ್ರ ವಾಕ್ಯದಲ್ಲಿ ಕನೆಕ್ಷನ್ಸ್ ಇರ್ತವೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಯಾವ ರೀತಿಯಾಗಿ ಸ್ನಾನಿಕನಾದ ಯೋಹಾನ ಹೇಳಿದ್ದು ಮತ್ತು ಪೌಲನು ಅದನ್ನ ಯಾವ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ಎಂಬುದನ್ನ ನಾವು ನೋಡುವಾಗ, ದೇವರ ವಾಕ್ಯದ ಎಕ್ಸ್ಪ್ಲನೇಷನ್ಸ್ ನಾವು ಯಾವಾಗಲೂ ಏನ್ ಮಾಡ್ಬೇಕು ಅಂತಂದ್ರೆ, ವಿ ಹ್ಯಾವ್ ಟು ಆಲ್ವೇಸ್ ಎಕ್ಸ್ಪ್ಲೈನ್ ಗಾಡ್ಸ್ ವರ್ಡ್ ವಿತ್ ಗಾಡ್ಸ್ ವರ್ಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಅಲ್ಲಿ ಇಲ್ಲಿ ಹೋಗೋದ್ರ ಅವಶ್ಯಕತೆನೇ ಇಲ್ಲ. ದೇವರ ವಾಕ್ಯದ ಒಂದು ವಿವರಣೆಯನ್ನ, ಬೇರೆ ದೇವರ ವಾಕ್ಯದಲ್ಲಿ ಬರ್ತಕ್ಕಂಥ ವಚನಗಳನ್ನ ನಾವು ಸಂಬೋಧಿಸಿ ಅದರಿಂದ ನಾವು ಕಂಡುಕೊಳ್ಬೇಕಾದದ್ದು ಇಲ್ಲಿ ನಮ್ಮ ಮುಂದೆ ಇರತಕ್ಕಂತಹ ಒಂದು ತಾತ್ಪರ್ಯ. ಹೀಗೆ ನಾವು ಈ ಒಂದು ವಿಚಾರವನ್ನ ಯೋಹಾನನ ವಿಷಯವಾಗಿ ಈಗಾಗಲೇ ನೋಡಿದೆವು. ಯಾವ ರೀತಿಯಾಗಿ ಯೋಹಾನನು ತನ್ನ ಕೆಲಸ ಮಾಡ್ದ, ಮಾರ್ಕನು ಅದನ್ನ ಬರೆದ, ಮತ್ತು ಅಷ್ಟೇ ಅಲ್ಲದೆ ಇಲ್ಲಿ ದೇವರು ಸಹ ಯಾವ ರೀತಿಯಾಗಿ ಯೇಸು ಸ್ವಾಮಿಯವರ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಂಬುದನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ಇವತ್ತು ಕಂಡುಕೊಂಡೆವು. ಆದ ಕಾರಣ ಒಂದೇ ಆತ್ಮ
ನಿಂದ ದೀಕ್ಷಾಸ್ನಾನ ಹೊಂದಿ ಒಂದೇ ದೇಹಕ್ಕೆ ಅಂದ್ರೆ ಒಂದೇ ಸಭೆಗೆ ನಾವು ಸೇರಲ್ಪಟ್ಟಿದ್ದೇವೆ ಎಂಬುದಾಗಿ 1 ಕೊರಿಂಥ 12:13 ಈಗಾಗಲೇ ನಾವು ಕಂಡುಕೊಂಡಿದ್ದೇವೆ. ಇನ್ನು ಹೆಚ್ಚಾಗಿ ನಾವು ಸ್ವಲ್ಪ ಅಭ್ಯಾಸ ಮಾಡ್ರಿ, ಧ್ಯಾನ ಮಾಡ್ರಿ, ತಿಳ್ಕೊಳ್ರಿ. ಕೂಡಲೇ ಯೇಸು ದೇವರಾತ್ಮ ಪ್ರೇರಿತನಾಗಿ ಅಡವಿಗೆ ಹೋದನು ಅಂತ ಹೇಳಿ ನಮಗ ಮಾರ್ಕನ ಸುವಾರ್ತೆಯಲ್ಲಿ ತಿಳಿಯುತ್ತದೆ. ನೋಡ್ರಿ, ಇಲ್ಲಿ ಆತನ ದೀಕ್ಷಾಸ್ನಾನ ಆದ ಕೂಡಲೇ ಈಗಾಗಲೇ ಓದಿದ್ನಲ್ಲ ನಾನು 11ನೇ ವಚನ. ಆಮೇಲೆ ಏನಾತಂತಂದ್ರೆ 12ನೇ ವಚನಕ್ಕೆ ಕೂಡಲೇ ಯೇಸು ದೇವರಾತ್ಮ ಪ್ರೇರಿತನಾಗಿ ಅಡವಿಗೆ ಹೋದನು ಎಂಬುದಾಗಿ. ಅಲ್ಲಿ 40 ದಿವಸಗಳವರೆಗೆ ಅಡವಿಯಲ್ಲಿ ಶೋಧಿಸಲ್ಪಡುವನಾದನು. ಆಮೇಲೆ ದೇವದೂತರು ಆತನಿಗೆ ಉಪಚಾರ ಮಾಡಿದಂತೆ ಶಾರ್ಟ್ ನಲ್ಲಿ ಇಲ್ಲಿ ಮಾರ್ಕನ್ನು ತಿಳಿಸಿದ್ದಾನೆ. ಇನ್ನು ಹೆಚ್ಚು ಡೀಟೇಲ್ಸ್ಗಳನ್ನ ನೀವು ಬೇರೆ ಸ್ವಾರ್ಥಗಳಲ್ಲಿ ಕಾಣ್ತೀರಿ. ಅದನ್ನ ಬೇಡಾಗಿ ತಗೊಳ್ಳೋದು ಸಮಯ ಬಹಳ ಆಗ್ತದೆ. ಹೀಗಿರುವಾಗ ನಾವು ಇಲ್ಲಿ ಏನ್ ಕಾಣ್ತೇವೆ ಅಂತಂದ್ರೆ, ಯೇಸು ಸ್ವಾಮಿ ದೇವರಾತ್ಮ ಪ್ರೇರಿತರಾಗಿ ಅಡವಿಗೆ ಹೋದ್ರು. ಆಮೇಲೆ ಅವರು ತಮ್ಮ ಬಹಿರಂಗವಾದಂತಹ ಸೇವೆಯನ್ನ ಪಬ್ಲಿಕ್ ಮಿನಿಸ್ಟ್ರಿ ಎಂಬುದಾಗಿ ಅವ್ರ ಬಗ್ಗೆ ನಾವು ಹೇಳ್ಬೋದು. He started his public ministry after all these things that have taken place. ಆತನ ಜನ್ಮದ ವಿಷಯವಾಗಿ ನೇರವಾಗಿ ಬರೆದಿದ್ರು ಕೂಡ ಆತನ ಬರುವಿಕೆಗಾಗಿ, ಆತನ ಹಿನ್ನೆಲೆಗಾಗಿ ನಾವು ಸಾಕಷ್ಟು ವಿಷಯಗಳನ್ನ ಮಾರ್ಕನ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ಹೀಗೆ ಯೇಸು ಸ್ವಾಮಿ ಇಲ್ಲಿ ದೀಕ್ಷಾ ಸ್ನಾನ ಆಯ್ತು, ಶೋಧಿಸಲ್ಪಟ್ಟ, ಆಮೇಲೆ ದೇವದೂತರಿಂದ ಆತನ ಉಪಚಾರ ಹೊಂದಿದ ಮೇಲೆ ಕೂಡಲೇ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಆತನ ಏನ್ ಮಾಡ್ದ? ಕೂಡಲೇ ಆತನ ಏನ್ ಮಾಡ್ದ ಅಂತಂದ್ರೆ ಇದಕ್ಕೆ ಬಂದ, ಸೇವೆ ಮಾಡುವುದಕ್ಕೆ ಬಂದನು ಅಂತೇಳಿ. ಹಿ ಡಿಡ್ ನಾಟ್ ಲೂಸ್ ಟೈಮ್. ಯಾವುದೇ ಸಮಯವನ್ನ ಆತನು ವ್ಯಯ ಮಾಡದೆ ಆತನು ಏನ್ ಮಾಡ್ದ ಅಂತಂದ್ರೆ ನೇರವಾಗಿ ಸೇವೆಗೆ ಇಳಿದನು ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಇಲ್ಲಿ ನೋಡಿ 15ನೇ ವಚನದಲ್ಲಿ ನೀವು ಓದಿದ್ರೆ ಅದರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ನಮಗೆ ಬರ್ತದೆ. ಯೋಹಾನನ ಸೆರೆಗೆ ಬಿದ್ದ ಯೇಸು ಗಲಿಲಾಯದ ಸೀಮೆಗೆ ಬಂದು ಕಾಲ ಪರಿಪೂರ್ಣವಾಯಿತು, ದೇವರಾಜ್ಯ ಸಮೀಪವಾಯಿತು, ದೇವರ ಕಡೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು. ಅಂದ್ರೆ ಈ ಭಾಗದಲ್ಲಿ ನಾವು ಏನ್ ಕಾಣ್ತೀವಿ ಅಂತಂದ್ರೆ, ಯೇಸು ಸ್ವಾಮಿಯವರ ಸೇವೆ ಏನಾಗಿತ್ತು ಅಂತಂದ್ರೆ ಇಟ್ ವಾಸ್ ಅನ್ ಇಮಿಡಿಯೇಟ್ ಸರ್ವಿಸ್. ಯಾವ ಟೈಮ್ ಲ್ಯಾಪ್ಸ್ ಇಲ್ಲ, ಅಥವಾ ಆಮೇಲೆ ಮಾಡೋಣ, ನಾಳೆ ಮಾಡೋಣ, ಅಥವಾ 8 ದಿವಸ ಆದ್ಮೇಲೆ ಮಾಡೋಣ ಅಂತ ಹೇಳಿ ಆತನು ಮುಂದೆ ಹಾಕ್ಲಿಲ್ಲ. ಯಾಕಂದ್ರೆ ಅವನ ಟೈಮ್ ವಾಸ್ ಲಿಮಿಟೆಡ್. 3.5 ವರ್ಷಗಳ ಕಾಲ ಸೀಮಿತವಾಗಿತ್ತು. ಆ 3.5 ವರ್ಷಗಳ ಕಾಲದಲ್ಲಿ ಆತನು ಬಹಳಷ್ಟು ವಿಷಯಗಳನ್ನು ಮಾಡಬೇಕಾಗಿತ್ತು, ಇನ್ಕ್ಲೂಡಿಂಗ್ ದ ವರ್ಕ್ ಆಫ್ ಸಾಲ್ವೇಷನ್, ರಕ್ಷಣೆ ಕಾರ್ಯವನ್ನು ಸಹ ಮಾಡಬೇಕಾಗಿತ್ತು. ಆದ ಕಾರಣ ಆತನು ಒಂದು ಕ್ಷಣವೂ ಸಹ ವ್ಯಯ ಮಾಡದೆ ಆತನು ಕೂಡಲೇ ನೇರವಾಗಿ ಕ್ರಿಯಾಶೀಲನಾದನು ಎಂಬುದಾಗಿ ಇಲ್ಲಿ ನಮಗ ತಿಳಿಸಲ್ಪಟ್ಟಿದೆ. ಆದ ಕಾರಣ ಯೇಸು ಸ್ವಾಮಿಯವರಿಂದ, ಆತನ ಸೇವೆಯಿಂದ ನಾವು ಕಲಿತುಕೊಳ್ಬೇಕಾದಂತಹ ಮೊದಲೇ ಪಾಠ ಏನಂತಂದ್ರೆ, ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್. ಸೇವೆ ಅದು ನಮಗೆ ಕೊಡಲ್ಪಟ್ಟಿದೆ, ಅದು ದೇವರ ಭಾಗ್ಯ, ಅದು ದೇವರು ಕೊಟ್ಟಂತ ದೊಡ್ಡ ಆಶೀರ್ವಾದ, ದೊಡ್ಡ ಭಾಗ್ಯ. ಎಲ್ಲರಿಗೂ ಸಿಗುವುದಿಲ್ಲ ಅದು, ಆದ್ರೆ ಆತನ ನಂಬಿದವರಿಗೆ ಅದು ಸಿಗುವಂತ ಒಂದು ದೊಡ್ಡ ಭಾಗ್ಯ. ಆದ ಕಾರಣ ಅದನ್ನ ನಾವು ತ್ವರಿತ ರೀತಿಯಲ್ಲಿ ಮಾಡಬೇಕು. ಇಮಿಡಿಯೇಟ್ಲಿ ವಿ ಹ್ಯಾವ್ ಟು ಡೂ ಇಟ್. ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ಲೆಟ್ಸ್ ನಾಟ್ ವೇಟ್ ಫಾರ್ ಸಂಬಡಿ. ಲೆಟ್ಸ್ ಡೂ ಇಟ್ in our time, in our own way, which the Lord Jesus Christ or the Holy Spirit shows to us. ದೇವರು ನಮಗೆ ಯಾವ ರೀತಿಯಾಗಿ ಗೈಡ್ ಮಾಡ್ತಾನೆ, ಯಾವ ರೀತಿಯಾಗಿ ನಡೆಸ್ತಾನೆ, ಆ ರೀತಿಯಾಗಿ ಆತನ ಸೇವೆಯನ್ನ ನಾವು ಮಾಡ್ಲಿಕ್ಕೆ ತತ್ಪರರಾಗಿರ್ಬೇಕು. ಸಮಯ ಕಳೆಯದೆ ಆತನ ಏನಾದ ಅಂತಂದ್ರೆ ಕಾರ್ಯ ಪ್ರವರ್ತನಾದನು. ಆಮೇಲೆ ಪ್ರಾರ್ಥನೆ ಮೂಲಕ ದೇವರ ಮೇಲೆ ಆತುಕೊಳ್ಳುವುದನ್ನು ವ್ಯಕ್ತಪಡಿಸಿದನು. ಮುಂದೆ ನೀವು ಓದಿದ್ರೆ ಇದೇ ಅಧ್ಯಾಯದಲ್ಲಿ ಬರುವಾಗ ಆತನ ಏನ್ ಮಾಡ್ತಾನಂತಂದ್ರೆ ಪ್ರಾರ್ಥನೆಯಲ್ಲಿ ದೇವರ ಮೇಲೆ ಆತುಕೊಳ್ಳುವಂತಹದ್ದನ್ನ ಆತನ ತೋರಿಸ್ತಾನೆ. ಸೊ 2ನೇ ವಿಷಯ ನಾವು ಈ ಒಂದು ಸ್ವಾರ್ಥೆಯ ಆರಂಭದಲ್ಲಿ, ಮಾರ್ಕನ ಸ್ವಾರ್ಥೆಯ ಆರಂಭದಲ್ಲಿ ಆದಂತ ಎಲ್ಲಾ ವಿಷಯಗಳ ಮೂಲಕವಾಗಿ ನಾವು ಏನ್ ಕಂಡುಕೊಳ್ತೇವೆ ಅಂತಂದ್ರೆ, ಮೊದಲನೇದಾಗಿ ಯೇಸು ಸ್ವಾಮಿ ಕ್ರಿಯಾಶೀಲನಾದನು. 2ನೇದಾಗಿ ಆತನ ಏನಾದ ಅಂತಂದ್ರೆ ಪ್ರಾರ್ಥನೆ ಮೂಲಕ ದೇವರ ಮೇಲೆ ಆತುಕೊಂಡನು ಎಂಬುದಾಗಿ. ಆತನು ತಾನೇ ಸೇವೆ ಮಾಡ್ತೇನೆ ಅಂತೇಳಿ ಹೋಗ್ಲಿಲ್ಲ, ಆದ್ರೆ ದೇವರ ಶಕ್ತಿಯ ಮೇಲೆ ಆತನು ಆತುಕೊಳ್ಳುವುದನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಮೊದಲೇ ಅಧ್ಯಾಯದಲ್ಲಿಯೇ ಈ ಸ್ವಾರ್ಥ್ಯ ಕಾರ್ಯವನ್ನು ಆತನು ಮಾಡಿದ. ಮೊದಲೇ ಅಧ್ಯಾಯ 15ನೇ ವಚನ ಈಗಾಗಲೇ ನಾನು ಓದಿದೆ. ಯಾಕಂದ್ರೆ ಸ್ನಾನಿಕನಾದ ಯೋಹಾನ
ಸೆರೆಮನೆಯೊಳಗೆ ಬಿದ್ದಾಗ ಇವನೇನ್ ಮಾಡಿದೆ, ಯೇಸು ಸ್ವಾಮಿ ಹೋಗಿ ಆ ಸುವಾರ್ತೆಯನ್ನು ಸಾರಿದ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಮುಂದೆ ನಾವು 16ರಿಂದ 20 ವಚನಗಳ ಬಗ್ಗೆ ಬರುವಾಗ ಪ್ರಥಮ ಶಿಷ್ಯರನ್ನಾಗಿ ಮಾಡಿದನು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಸೊ ಹಿ ಮೇಡ್ 12 ಡಿಸೈಪಲ್ಸ್ ಎಂಬುದಾಗಿ ಅಲ್ಲಿ ನಮಗೆ ಕಂಡು ಬರ್ತದೆ. ನೋಡ್ರಿ ಎಷ್ಟು ಒಂದೇ ಅಧ್ಯಾಯದಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ, ನೀವು ಜಸ್ಟ್ ಇಮ್ಯಾಜಿನ್ ಹೌ ಫಾಸ್ಟ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ವಾಸ್ ವರ್ಕಿಂಗ್, ಬಿಕಾಸ್ ದ ಟೈಮ್ ವಾಸ್ ಪ್ರೆಸ್ಸಿಂಗ್. ಆ ಒಂದು ಬಹಳ ಒಂದು ಸಮಯದ ಒತ್ತಡ ಯೇಸು ಸ್ವಾಮಿಯಲ್ಲಿ ಯಾಕಂದ್ರೆ 3 ವರ್ಷಗಳಲ್ಲಿ ಆತನು ಮಾಡಬೇಕಾದದ್ದು ಬಹಳ ಇದ್ದ ಕಾರಣ ಯೇಸು ಸ್ವಾಮಿ ಕೂಡಲೇ ಅವುಗಳನ್ನು ಮಾಡ್ತಾ ಹೋಗ್ತಾ ಇದ್ದಾನೆ. ಆದ ಕಾರಣ ಲೆಟ್ಸ್ ನಾಟ್ ಬಿ ಲೇಸಿ, ಲೆಟ್ಸ್ ಆಲ್ವೇಸ್ ಬಿ ಆಕ್ಟಿವ್. ಯಾವಾಗ್ಲೂ ನಾವು ಕಾರ್ಯ ತತ್ಪರರಾಗಿ ಯೇಸು ಸ್ವಾಮಿಯನ್ನ ನಮ್ಮ ಮುಂದಿಟ್ಕೊಂಡು ಆತನ ಕಾರ್ಯ ವೈಖರಿಯನ್ನ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಅದನ್ನ ಅನುಸರಿಸೋಣ. ಹೀಗೆ ಪ್ರಥಮ ಶಿಷ್ಯರನ್ನಾಗಿ ಮಾಡ್ಕೊಂಡ 16ರಿಂದ 20 ವಚನಗಳಲ್ಲಿ. ಆಮೇಲೆ ಕಪೆರ್ನೌಮಿಗೆ ಬಂದು ಸಭಾಮಂದಿರದಲ್ಲಿ ಉಪದೇಶ ಮಾಡಿದ. ಅಲ್ಲೇ ಅದು ವಚನ ನಾವು ಓದುವುದಿಲ್ಲ, ಸಮಯ ಸಾಲುದಿಲ್ಲ ಅಂತೇಳಿ ಅಲ್ಲಿ ಆತನು ಏನ್ ಮಾಡ್ದ ಅಂತಂದ್ರೆ ಕಪೆರ್ನೌಮಿಗೆ ಬರ್ತಾನೆ. ಸಿ ಹಿ ಟ್ರಾವೆಲ್ಸ್ ಅ ಡಿಸ್ಟೆನ್ಸ್. ಅಲ್ಲಿ ಬಂದು ಸಭಾಮಂದಿರದಲ್ಲಿ ಆತನು ಏನ್ ಮಾಡ್ದ, ಉಪದೇಶವನ್ನ ಮಾಡಿದ. ಅಷ್ಟೇ ಅಲ್ಲದೆ ದೆವ್ವ ಬಿಡಿಸಿದ. ಅಷ್ಟೇ ಅಲ್ಲದೆ ಪೇತ್ರನ ಅತ್ತೆಯ ಜ್ವರವನ್ನ ಹೋಗಿಸಿದ. ಶಿ ವಾಸ್ ಸಫರಿಂಗ್ ಫ್ರಮ್ ಫೀವರ್. ಅಲ್ಲಿ ಹೋಗಿ ಅವನಿಗೆ ಹೇಳಿದ್ರು ಯಾರು, ಹಿಂಗ ಪೇತ್ರನ ಅತ್ತಿಗೆ ಜ್ವರ ಬಂದವ ಅಂತ ಹೇಳಿ. ಆಗ ಯೇಸು ಸ್ವಾಮಿ ಹಿ ಡಿಡ್ ನಾಟ್ ವೇಸ್ಟ್ ದ ಅಪರ್ಚುನಿಟಿ. ಆ ಒಂದು ಸಂದರ್ಭವನ್ನ ಆತನು ಉಪಯೋಗಿಸ್ಕೊಂಡು ಹೋಗಿ ಆ ಪೇತ್ರನ ಅತ್ತೆಗೂ ಆತನು ಸ್ವಸ್ಥ ಮಾಡಿದಾಗ ಆಕೆಯು ಆತನ ಉಪಚಾರ ಮಾಡಿದಳು ಅಂತ ಹೇಳಿ. ಶಿ ವಾಸ್ ಹಾಸ್ಪಿಟೇಬಲ್ ಟು ಹಿಮ್, ಶಿ ಸರ್ವ್ಡ್ ಹಿಮ್ ಎಂಬುದಾಗಿ ಅಲ್ಲಿ ನಮಗ ತಿಳಿದು ಬರ್ತದೆ. ಈ ರೀತಿಯಾಗಿ ಸಭಾಮಂದಿರದಲ್ಲಿ ಉಪದೇಶ, ದೇವ ಬಿಡಿಸುವಂತ ಕೆಲಸ, ಪೇತ್ರನ ಅತ್ತೆಯ ಜ್ವರ ಹೋಗಿಸುವಂತ ಕೆಲಸ. ಅಷ್ಟೇ ಅಲ್ಲದೆ ಸಂಜೆ ಆದಾಗ, ಸೊ ನೋಡ್ರಿ, ಇದು ಮಾರ್ನಿಂಗ್, ಆಫ್ಟರ್ನೂನ್ ಅಂಡ್ ನೌ ಕಮ್ಸ್ ದ ಈವ್ನಿಂಗ್ ಟೈಮ್. ಈವ್ನಿಂಗ್ ಟೈಮ್ ದಲ್ಲಿ ಏನಾಯ್ತು ಅಂತಂದ್ರೆ, ಅಲ್ಲಿ ಸಂಜೆ ಆದಾಗ ದೆವ್ವ ಹಿಡಿದವರು ಬಂದ್ರು, ತರತರದ ರೋಗಿಗಳು ಬಂದ್ರು, ನೆಟ್ಟಗಿಲ್ಲದವರು ಬಂದ್ರು. ಅವರೆಲ್ಲರನ್ನ ಯೇಸು ಸ್ವಾಮಿ ಸ್ವಸ್ಥ ಮಾಡಿದನು ಅಂತ ಹೇಳಿ ಅಲ್ಲಿ ನಮಗ ಬರ್ದದ್ದು. ಓದ್ರಿ ಅದನ್ನ, ಇದೇ ಮೊದಲೇ ಅಧ್ಯಾಯದಲ್ಲಿ ಇದೆ. ಬಹಳ ಸುಂದರವಾಗಿ, ಸಮಯ ಸಾಲದನ ಅಂತ ಹೇಳಿ ನಾನು ಓದುವುದಲ್ಲ, ಆದ್ರೆ ಈ ವಿಚಾರಗಳನ್ನ ನೀವು ನೆನ್ಪಿಟ್ಕೊಂಡು ಓದ್ರಿ, ಆಗ ನಿಮ್ಗೆ ಅರ್ಥ ಆಗ್ತದೆ ಎಷ್ಟು ಅದ್ಭುತ ಯೇಸು ಸ್ವಾಮಿ ಆಗಿದ್ದರು ಅಂತ ಹೇಳಿ. ಹೀಗೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಈ ಎಲ್ಲಾ ಕೆಲಸಗಳನ್ನ ಮಾಡಿದ್ರು. ಸಂಜೆ ಆದಾಗ ದೆವ್ವ ಹಿಡಿದವ್ರನ್ನ ಬಿಡಿಸಿದ್ರು, ತರತರದ ರೋಗಿಗಳನ್ನು ವಾಸ ಮಾಡಿದ್ರು, ನೆಟ್ಟಗಿಲ್ದವ್ರು ಜನರವರಿಗೆ ತೆಗೆದುಕೊಂಡು ಬಂದಾಗ ಅವ್ರನ್ನು ಸ್ವಸ್ಥ ಮಾಡಿದ್ರು. ತದನಂತರ ಕುಷ್ಠ ರೋಗಿಗಳನ್ನ ಗುಣಪಡಿಸಿದ್ರು. ಈವನ್ ದ ಲೆಪ್ರಸಿ ಪೀಪಲ್ ವೇರ್ ಆಲ್ಸೋ ಹೀಲ್ಡ್ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಹೀಗೆ ಆತನು ಸೇವಕನಾಗಿ ಯಾವ ರೀತಿ ಸೇವೆ ಮಾಡಬೇಕು ಎಂಬುದನ್ನ ಇಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ಈಸ್ ಗಿವಿಂಗ್ ದ ಎಕ್ಸಿಬಿಷನ್ ಆಫ್ ದ ವರ್ಕ್ ಆಫ್ ದ ಲಾರ್ಡ್. ನಾವು ಯಾವ ರೀತಿಯ ಕೆಲಸ ಮಾಡಬೇಕು, how we should be active and how we should be always busy in the work of the Lord, and also the responsibilities that God has given to us, we must do it faithfully and truthfully. ದೇವರು ನಮ್ಮನ್ನ ಒಂದು ಕೆಲಸ ಕೊಟ್ಟಿದ್ರೆ ಅದರಲ್ಲಿ ನಾವು ನಂಬಿಕಸ್ಥರಾಗಿ ಮಾಡಬೇಕು. ನಮಗೆ ಬಿಸ್ನೆಸ್ ಕೊಟ್ಟಿದ್ರೆ ಅದರಲ್ಲಿ ನಂಬಿಕಸ್ಥರಾಗಿ ನಾವು ಮಾಡಬೇಕು. ಅದರಲ್ಲಿ ಯಾವುದೇ ತರದ ಕೊರತೆ ಬರದಂತಹ ರೀತಿಯಲ್ಲಿ ನಾವು ಯಾವಾಗಲೂ ಅದನ್ನ ಮನಪೂರ್ವಕವಾಗಿ ಆಕ್ಟಿವ್ ಆಗಿ ಸೋಮಾರಿಗಳಾಗದೆ ಕಾಲವನ್ನು ಬೆಲೆಯುಳ್ಳದ್ದೆಂದು, ನಾವು ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ ನೋಡ್ತೀವಿ ಆ ವಚನ, ಸಮಯವು ಬೆಲೆಯುಳ್ಳದ್ದೆಂದು ಅದನ್ನ ಸದುಪಯೋಗ ಮಾಡಿಕೊಳ್ರಿ ಎಂಬುದಾಗಿಯೂ ಸಹ ಪೌಲನು ಹೇಳ್ತಾನೆ. ಈ ರೀತಿಯಾಗಿ ಸೇವೆ ಯಾವ ರೀತಿಯಾಗಿ ಯೇಸು ಸ್ವಾಮಿ ಮಾಡಿದ್ರು ಎಂಬುದನ್ನ ಇಲ್ಲಿ ನಮಗ ಕಂಡು ಬರ್ತದೆ. ಆಮೇಲೆ ನಾವು ಮುಂದಿನ ಒಂದು ವಿಷಯದ ಕಡೆಗೆ ಬರೋಣ. ಅನೇಕ ವಿಷಯಗಳಿದ್ದು, ಆಮೇಲೆ ಕಾರ್ಯ ತತ್ಪರತೆ ಬಗ್ಗೆ ಅನೇಕ ವಿಷಯಗಳು ರೆಫರೆನ್ಸ್ ಇವೆ, ಅದನ್ನ ಹೇಳಲಿಕ್ಕೆ ಸಮಯ ಇಲ್ಲ. ಅದಕ್ಕೆ ನೀವು ನೋಟ್ ಮಾಡ್ಕೊಳ್ರಿ. ಯೋಹಾನ್ ಸುವಾರ್ತೆ 4:34, ಯೋಹಾನ್ ಸುವಾರ್ತೆ 4:34 ವಚನ, ಜ್ಞಾನೋಕ್ತಿ 13:4 ವಚನ, 10ನೇ ಅಧ್ಯಾಯ 4ನೇ ವಚನ, 12ನೇ ಅಧ್ಯಾಯ 24ನೇ ವಚನ. ಈ 5 ವಚನಗಳನ್ನ ನೀವು ಓದಿದ್ರೆ ಸಮಯದ ಮಹತ್ವ, ಕ್ರಿಯಾಶೀಲತೆಯ ಮಹತ್ವ ಎಷ್ಟಿತ್ತು ಎಂಬುದನ್ನ ಜ್ಞಾನೋಕ್ತಿಯ ಪುಸ್ತಕ ಮತ್ತು ಯೋಹಾನ್ ಸುವಾರ್ತೆ ತಿಳಿಸ್ತದೆ. ಅದನ್ನ ನಾವು ಯೇಸು ಸ್ವಾಮಿ ಮಾಡಿದ್ದನ್ನ ನಾವು ನೋಡ್ತೇವೆ. ನೋಡ್ರಿ, ಎಷ್ಟು ಅದ್ಭುತವಾದಂತಹ ವ್ಯಕ್ತಿ ಯೇಸು ಸ್ವಾಮಿ ಆಗಿದ್ರು. ಅವರು ನುಡಿದದ್ದನ್ನ
ಮಾಡಿದ್ರು. ದೇವ್ರ ವಾಕ್ಯ ಅಂದ್ರೆ ಅವರೇ ನುಡಿದಿದ್ದದು, ಮತ್ತೆ ಅದನ್ನ ಅವರು ಮಾಡಿ ತೋರಿಸಿದ್ರು. ನಾನು ಅದನ್ನ ಮಾಡಿದ್ದೇನೆ, ನೀವು ಅದನ್ನ ಮಾಡ್ರಿ ಎಂಬುದಾಗಿ ಹೇಳಿದ್ರು. ನನ್ನ ತಂದೆ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ ಎಂಬುದಾಗಿ ಹೇಳ್ತಾರೆ. ಯೋಹಾನ ಸುವಾರ್ತೆ 4:34 ನೀವು ಓದ್ರಿ. ನನ್ನ ತಂದೆ ಚಿತ್ತವನ್ನ, ಕಾರ್ಯಗಳನ್ನ ಪೂರೈಸುವುದೇ ನನ್ನ ಆತ್ಮೀಯ ಆಹಾರವಾಗಿದೆ ಎಂಬುದಾಗಿ. ನೋಡ್ರಿ ಎಷ್ಟು ಯೇಸು ಸ್ವಾಮಿ ವಾಸ್ ಕಮಿಟೆಡ್ ಅಂಡ್ ಡೆಡಿಕೇಟೆಡ್ ಟು ದ ಸರ್ವಿಸ್ ಆಫ್ ದ ಲಾರ್ಡ್. ತಂದೆಯಾದ ದೇವರ ಸೇವೆ ಎಷ್ಟು ಅದಕ್ಕೆ ಪ್ರಾಶಸ್ತ್ಯವನ್ನ ಕೊಟ್ಟು ಅವರು ಮಾತಾಡುವುದನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಅದೇ ರೀತಿಯಾಗಿ ಶಿಷ್ಯರ ಬಗ್ಗೆ ಕೆಲವು ವಿಚಾರಗಳಿವೆ, ಅದನ್ನ ಬೇಡ ಮತ್ತೊಂದ್ಸರಿ ನೋಡೋಣ. ಆಮೇಲೆ ಮುಂದೇನಾಯ್ತು ಅಂತ ಹೇಳಿ ನಾವು ಇಲ್ಲಿ ಸ್ವಲ್ಪ ತಿಳ್ಕೊಳ್ಳೋಣ. ಇದು ನನ್ನ ಇಂಟ್ರೊಡಕ್ಷನ್ ಹೇಳಿದೆ, ಆಮೇಲೆ ಯೇಸು ಸ್ವಾಮಿ ಬಗ್ಗೆ ಹೇಳಿದೆ. ಈಗ ಸ್ವಲ್ಪ ಆಥರ್ ಅಂದ್ರೆ ಈ ಮಾರ್ಕ, ಜಾನ್ ಮಾರ್ಕ್ ಅಂತ ಹೇಳಿ ಇವನ ವಿಷಯವಾಗಿ ಕೆಲವು ವಿಷಯಗಳನ್ನ ಹೇಳಿ ನಾವು ಮುಗಿಸೋಣ. ಐ ವಿಲ್ ಟ್ರೈ ಟು ಡೂ ಇಟ್ ಆಸ್ ಫಾಸ್ಟ್ ಆಸ್ ಪಾಸಿಬಲ್. ಈ ರೀತಿಯಾಗಿ ಮಾರ್ಕನ ವಿಷಯವಾಗಿ ಸ್ವಲ್ಪ ನಾವು ತಿಳ್ಕೊಳ್ಬೇಕು. ಹೂ ಇಸ್ ದ ಆಥರ್ ಆಫ್ ದಿಸ್ ಗಾಸ್ಪಲ್. ಇಲ್ಲಿ ಅವನ ಜೀವನದಲ್ಲಿ ಏನಾಗಿತ್ತು ಅಂತಂದ್ರೆ, ದೇರ್ ವರ್ ಲಾಟ್ ಆಫ್ ಅಪ್ಸ್ ಅಂಡ್ ಡೌನ್ಸ್. ಈ ಮಾರ್ಕ, ಜಾನ್ ಮಾರ್ಕ್, ಯೋಹಾನ್ ಮಾರ್ಕ್ ಅಂತ ಹೇಳಿ ಅವನ ಹೆಸರು. ಅವನ ಜೀವನದಲ್ಲಿ ಬಹಳಷ್ಟು ಏರ್ಪೇರುಗಳನ್ನ ನಾವು ಕಾಣ್ತೇವೆ. ಅವನೇನಾಗಿದ್ದ, ಅವನು ಯಾರಾಗಿದ್ರು ಅಂದ್ರೆ, ಅವನು ಬಾರ್ನಬ ಅಂತ ಹೇಳಿ ನಿಮ್ಗೆ ಗೊತ್ತಲ್ಲ, ಈ ಬಾರ್ನಬನ ಸಂಬಂಧಿಕ ಆಗಿದ್ದ. ಸಮ್ ಪೀಪಲ್ ಸೇ ಇಸ್ ದ ಕಸಿನ್ ಅಂತ ಹೇಳಿ, ಅಂದ್ರೆ ಅವರ ಕಾಕನ್ ಮಗ ಅಂತ ಹೇಳ್ತೇವಲ್ಲ ನಾವು, ಆ ರೀತಿಯಾಗಿ ಕಸಿನ್, ಅಂಕಲ್ ಸನ್ ಅಂತ ಹೇಳಿ ಹೇಳ್ತಾರೆ. ಕೆಲವರು ಹೇಳ್ತಾರೆ ಈ ವಾಸ್ ಸಿಸ್ಟರ್ ಸನ್ ಅಂತ ಹೇಳ್ತಾರೆ. ಎನಿವೇ ಈ ವಾಸ್ ಅ ರಿಲೇಟಿವ್ ಆಫ್ ಬಾರ್ನಬಸ್ ಎಂಬುದನ್ನ ನಾವು ತಿಳ್ಕೊಂಡಿರೋಣ. ಕೆಲವು ಅಂಶಗಳು ನೆನಪಿಟ್ಕೊಳ್ರಿ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಟೈಮ್ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಿಮ್ಗ, ಯಾಕೋಬನ ಪತ್ರದ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇರುವಾಗ ಅವಾಗ ವಿನಯಣ್ಣ ಹೇಳಿದ್ರು ನನಗೆ, ಈ ಯಾವ ವಿಷಯ ನೀನು ಹೇಳಿದ್ದು ಒಳ್ಳೇದಾಯ್ತು, ನಮ್ಗೆ ಗೊತ್ತಿರ್ಲಿಲ್ಲ ಅಂತ. ಈ ರೀತಿಯಾಗಿ ಸ್ವಲ್ಪ ಈ ಜಾನ್ ಮಾರ್ಕನ್ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಡ್ರಿ, ಅದರಿಂದ ನಿಮ್ಗೆ ಬಹಳಷ್ಟು ಉಪಯೋಗ ಆಗ್ತದೆ. ಮೊದಲೇದಾಗಿ ಇವನು ಯವನಸ್ಥನಾಗಿದ್ದ ಮೊದ್ಲಿಗೆ, ಅಂದ್ರೆ ಅವನ ಚರಿತ್ರೆ ಆರಂಭವಾಗುವಾಗ. ಆಮೇಲೆ ಇವ ಬಾರ್ನಬನ ಸಂಬಂಧಿಕ ಆಗಿದ್ದ. ಬಾರ್ನಬ ವಾಸ್ ವೆರಿ ವೆರಿ ನೈಸ್ ಪರ್ಸನ್. ಬಾರ್ನಬನ ವಿಷಯವಾಗಿ ನಾವು ನೋಡುವಾಗ ಅವನು ಯಾವಾಗಲೂ ಇತರರಿಗೆ ಎನ್ಕರೇಜ್ ಮಾಡುವಂತವನು. ಹಿ ವಾಸ್ ಎನ್ಕರೇಜರ್ ಅಂತ ಹೇಳಿ ಅವನ ಹೆಸರು. ಹಿ ವಾಸ್ ಅ ಮ್ಯಾನ್ ಹೂ ಎನ್ಕರೇಜ್ ಅದರ್ಸ್. ಯಾವಾಗಲೂ ಇತರರಿಗೆ ಪ್ರೋತ್ಸಾಹ ಕೊಡುವಂತ, ಪ್ರಿದುಂಬಿಸುವಂತಹ ಒಬ್ಬ ವ್ಯಕ್ತಿಯಾಗಿದ್ದ. ಯಾರಂತಂದ್ರೆ ಬಾರ್ನಬ. ಆ ಬಾರ್ನಬನ ಸಂಬಂಧಿಕ ಯಾರಾಗಿದ್ರು ಅಂತಂದ್ರೆ ಜಾನ್ ಮಾರ್ಕ್. ಇವನೇನಾಗಿದ್ದ ಅಂತಂದ್ರೆ, ಆರಂಭದಲ್ಲಿ ದೇವರ ಸೇವೆ ಮಾಡೋದಕ್ಕೆ ಹೋದಾಗ ಸೋತ್ ಹೋದ. ಹಿ ಫೇಲ್ಡ್ ಮಿಸರಬಲಿ ಅಂತ ಹೇಳಿ ಅವನ ಬಗ್ಗೆ ನಾವು ಕಾಣ್ತೇವೆ. ಯೇಸು ಸ್ವಾಮಿಯ ಸೇವೆ ಹೇಗಿತ್ತು, ಈ ಮಾರ್ಕನ ಸ್ವಾರ್ಥಿಯನ್ನು ಬರೆದಂತಹ ಮಾರ್ಕನ ಸೇವೆ ಆರಂಭದಲ್ಲಿ ಹೇಗಿತ್ತು, ಆಮೇಲೆ ದೇವರು ಅದನ್ನ ಯಾವ ರೀತಿಯಾಗಿ ಸರಿಪಡಿಸಿದ ಎಂಬುದನ್ನ ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯ. ಇವನ ವಿಷಯವಾಗಿ ನೋಡುವಾಗ ಅಪೊಸ್ತಲರ ಕೃತ್ಯದಲ್ಲಿ ಆತನ 12ನೇ ಅಧ್ಯಾಯ 12ನೇ ವಚನದಲ್ಲಿ ಅವನು ಮರಿಯಳ ಮಗ, ಅಂದ್ರೆ ನಾಟ್ ಮೇರಿ ಯೇಸು ಸ್ವಾಮಿಯ ಸಂಬಂಧ ಅಲ್ಲ, ಆದ್ರೆ ಅಲ್ಲಿ ಒಬ್ಬಕ್ಕೆ ಮರಿಯಳಿದ್ರು, ಆಕೆಯ ಮಗ ಇವನು ಆಗಿದ್ದ ಅಂತ ಹೇಳಿ ಜಾನ್ ಮಾರ್ಕನ ಬಗ್ಗೆ ತಿಳಿದು ಬರ್ತದೆ. ಅಷ್ಟೇ ಅಲ್ಲದೆ ಈ ಮರಿಯಳ ಮನೆಯಲ್ಲಿ, ಅಂದ್ರೆ ಜಾನ್ ಮಾರ್ಕನ ಮನೆಯಲ್ಲಿ ಪ್ರಾರ್ಥನೆಗೆ ಜನ ಸೇರಿ ಬರ್ತಾ ಇದ್ರು ಅಂತೇಳಿ ಅದು ಸಹ ಅಲ್ಲಿ ನಮಗ ಬರ್ತದೆ. ಓದ್ರಿ ಅದನ್ನೆಲ್ಲ, ಈಗ ನಂಗೆ ಓದ್ಲಿಕ್ಕೆ ಸಮಯ ಇಲ್ಲ. ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 12ನೇ ವಚನದಲ್ಲಿ ಈ ಎಲ್ಲಾ ವಿವರಗಳು ನಮ್ಗೆ ಸಿಗ್ತವೆ. ಆಮೇಲೆ ಏನಾಯ್ತು ಅಂತಂದ್ರೆ 13ನೇ ಅಧ್ಯಾಯ 13ನೇ ವಚನ ಅಪೊಸ್ತಲರ ಕೃತ್ಯಕ್ಕೆ ಬರುವಾಗ ಅಲ್ಲಿ ಏನಾಯ್ತು ಅಂತಂದ್ರೆ, ಮೊದಲೇ ಪ್ರಯಾಣ ಪೌಲ, ಬಾರ್ನಬ, ಆಮೇಲೆ ಸೈಲಸ್, ಅಂದ್ರೆ ಸೈಲಸ್ ಮತ್ತು ಬಾರ್ನಬಸ್, ಇವ್ರು 4 ಜನ ಮೊದಲೇ ಪ್ರಯಾಣ, ಸಮುದ್ರ ಪ್ರಯಾಣಕ್ಕೆ ಹೊರಟರು. ಆಗೇನಾಯ್ತು ಅಂತಂದ್ರೆ, ಈ ಮಾರ್ಕ ಅವನು ಸಹ ಅವ್ರು ಕೂಡಿದ್ದ, ಆದ್ರೆ ಇವನ್ ಏನ್ ಮಾಡ್ಬಿಟ್ಟ, ಹಿಂಜರಿದ್ ಬಿಟ್ಟ ಅಂತಂದ್ರೆ, ಯಾಕೆ ಅಂತ ಹೇಳಿ ಅದ್ರ ಬಗ್ಗೆ ನೇರವಾದಂತಹ ಅಲ್ಲಿ ಉತ್ತರ ಇಲ್ಲ. ಆದ್ರೆ ಅವನ್ ಏನ್ ಮಾಡ್ಬಿಟ್ಟ ಅಂತಂದ್ರೆ ತಿರುಗಿ ಹೋಗ್ಬಿಟ್ಟ ಅಂತ. ಅಂದ್ರೆ ಆ ಟೀಮ್ ಏನಿತ್ತಲ್ಲ, ಟೀಮ್ ಮುರಿದ್ ಬಿಟ್ಟ. ಈ ಯಾರು ನಮ್ಮ ಪೌಲ, ಬಾರ್ನಬ, ಆಮೇಲೆ ಜಾನ್ ಮಾರ್ಕ್ ಅಂಡ್ ಸೈಲಸ್, ಈ 4 ಮಂದಿ ಇರುವಾಗ ಇವೇನ್ ಮಾಡ್ಬಿಟ್ಟ ಅಂತಂದ್ರೆ, ನನಗೆ ಆಗುದಿಲ್ಲಪ್ಪ ಅಂತ ಹೇಳಿ ಅವನು ಹೋಗ್ಬಿಟ್ಟ ಅಂತ ಹೇಳಿ ನಮ್ಗೆ ಅಲ್ಲಿ ಬರೆದ. ಓದ್ರಿ ಅದನ್ನ 13ನೇ ಅಧ್ಯಾಯ 13ನೇ ವಚನದಲ್ಲಿ. ಈ ರೀತಿಯಾಗಿ ದೇವರ ಸೇವೆಗೆ ಕೈ ಹಾಕಿ ಆಮೇಲೆ ಹಿಂಜರಿದು ಹೋಗ್ಬಿಟ್ಟಂತಹ ವ್ಯಕ್ತಿ ಜಾನ್ ಮಾರ್ಕ್. ಇನಿಷಿಯಲಿ ಅಂದ್ರೆ ಆರಂಭದಲ್ಲಿ ಅವನು ಆಗಿದ್ದ ಅಂತ ಹೇಳಿ ನಮ್ಗ ಕಂಡು ಬರ್ತದೆ. ಆಮೇಲೆ ಏನಾಯ್ತು ಅಂತಂದ್ರೆ,
ಬಾರ್ನಬನ ಮಾರ್ಗದರ್ಶನದಲ್ಲಿ. ಬಾರ್ನಬ ಹೇಳಿದ್ನಲ್ಲಿ ನಿಮ್ಗೆ, ಅವನ ರಿಲೇಟಿವ್, ಅವ ಕಸಿನ್. ಅವನೇನ್ ಮಾಡ್ದ ಅಂತಂದ್ರೆ, ಈ ಜಾನ್ ಮಾರ್ಕ್ ಮಾಡಿದ್ದು ಅವನಿಗೆ ಸರಿ ಅನಿಸ್ಲಿಲ್ಲ. he did not feel good about what John Mark had done. ಸೊ ಆದ ಕಾರಣ ಅವನಿಗೆ ಬಹಳಷ್ಟು ಅವನಿಗೆ ಉಪದೇಶ ಮಾಡಿ ಅಥವಾ ಮಾರ್ಗದರ್ಶನ ಮಾಡಿ, ಮೆಂಟಾರ್ ಅಂತ ಹೇಳ್ತಾರಲ್ಲ, ಮೆಂಟಾರ್ ಅಂತಂದ್ರೆ ಸಲಹೆಗಳನ್ನ ಕೊಟ್ಟು ಅವನನ್ನ ಏನ್ ಮಾಡಿದ ಅಂತಂದ್ರೆ ಸ್ಥಿರಪಡಿಸಿದ. he brought him to a level of a stability in his life ಅಂತ ಹೇಳಿ ಅವನ ಬಗ್ಗೆ ನಾವು ಓದ್ತೇವೆ. ಅದೇ ರೀತಿಯಾಗಿ ಪೇತ್ರನು ಸಹ ಅವನ ಬಗ್ಗೆ ಬಹಳಷ್ಟು ಆಸಕ್ತಿ ವಹಿಸಿದೆ. ಬಿಕಾಸ್ ದೇವರ್ ಆಲ್ ಪೀಪಲ್ ದೇರ್. ಇವರೆಲ್ಲ 12 ಅಪೊಸ್ತಲರಿದ್ರು. ಆಮೇಲೆ ಇವರೆಲ್ಲ ಇದ್ರು, ತಿಮೋತಿ ಇದ್ದ, ಟೈಟಸ್ ಇದ್ದ, ತೀತ ಇದ್ದ, ಆಮೇಲೆ ಜಾನ್ ಮಾರ್ಕ್ ಇದ್ದ. ಇವರೆಲ್ಲ ಒಂದು ಗ್ರೂಪ್ ನಲ್ಲಿ ಇರ್ತಾ ಇದ್ರು ಇವರೆಲ್ಲ ಆಗಿನ ಕಾಲದಲ್ಲಿ. ಆಗ ಈ ಪೇತ್ರನು ಸಹ ಈ ಯವನಸ್ಥನ ಮೇಲೆ, ಆಗಿನ ಕಾಲದಲ್ಲಿ ಯವನಸ್ಥ, ಈ ಪತ್ರ ಬರೆದಾಗ ಅವನು ಸ್ವಲ್ಪ ವಯಸ್ಸಾಗಿತ್ತು ಅವನಿಗೆ. ಆದ್ರೆ ಈಗ ನಾನು ಹೇಳ್ತಾ ಇದ್ದೇನೆ, ಇದು ಅವನ ಆರಂಭದ ಸಮಯದಲ್ಲಿ ಯವನಸ್ಥನಾಗಿದ್ದಾಗ ಅವನ ಜೀವನದಲ್ಲಿ ಆದಂತ ಘಟನೆಗಳು. ಆಗೇನಾಯ್ತು ಅಂತಂದ್ರೆ, ಪೇತ್ರನು ಸಹ ಬಹಳಷ್ಟು ಅವನ ಆತ್ಮೀಯ ವಿಷಯಗಳಲ್ಲಿ ಅವನಿಗೆ ಪ್ರೋತ್ಸಾಹ ಕೊಟ್ಟು ಅವನನ್ನ ಸಿದ್ಧ ಮಾಡಿದ. ನೀವು ಓದ್ತೀರಿ ಅದನ್ನ, ಪೇತ್ರನ ಪುಸ್ತಕದಲ್ಲಿ ಓದ್ರಿ, ಸಮಯ ಇಲ್ಲ. ಮೊದಲೇ ಅಧ್ಯಾಯ 7ನೇ ವಚನ, ಫಸ್ಟ್ ಪೀಟರ್ 5th chapter 17th verse. Very nice verse. ಫಸ್ಟ್ ಪೀಟರ್ 5th chapter 17th verse. ಅಲ್ಲಿ ಆತನೇನ್ ಹೇಳ್ತಾನೆ ಅಂತಂದ್ರೆ, ನನ್ನ ಮಗನಾದಂಥ ಮಾರ್ಕನು ಅಂತ ಹೇಳ್ತಾನೆ. ಅಂದ್ರೆ ಓಡಿ ಹೋದಂತಹ ವ್ಯಕ್ತಿ ಮಾರ್ಕ್ ಆಗಿದ್ದ, ಜಾನ್ ಮಾರ್ಕ್. ಈಗ ಬಾರ್ನಬನ ಮಾರ್ಗದರ್ಶನದಲ್ಲಿ ಮತ್ತು ಪೇತ್ರನ ಒಂದು ಪ್ರೋತ್ಸಾಹದಲ್ಲಿ ಆತ್ಮೀಯ ವಿಷಯಗಳಲ್ಲಿ ಬಲಗೊಂಡು ಈಗ ಅವನು ಯಾವ ಸ್ಥಿತಿಗೆ ಬಂದ ಅಂತಂದ್ರೆ, ಪೇತ್ರ ಅವನನ್ನ ನನ್ನ ಮಗನು ಎಂಬುದಾಗಿ ಕರೆಯುವಂತ ಸ್ಥಿತಿಗೆ ಬಂದನು ಅಂತ ಹೇಳಿ ನಾವು ನೋಡುವಾಗ, ದೇವರು ಎಷ್ಟು ಅದ್ಭುತವಾದ ರೀತಿಯಲ್ಲಿ ತನ್ನ ಕಾರ್ಯಗಳನ್ನ ಮಾಡ್ತಾನೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಈ ಒಂದು ಕೆಲಸದಲ್ಲಿ ಹಿಂಜರಿಯಬಾರದು. ವಿ ಶುಡ್ ನಾಟ್ ಟರ್ನ್ ಬ್ಯಾಕ್. ಯೇಸು ಸ್ವಾಮಿ ಹೇಳ್ತಾರಲ್ಲ ಏನಂತ ಹೇಳಿ, ನೀನು ನೇಗಿಲಿಗೆ ಕೈ ಹಾಕಿದ ಮೇಲೆ ಹಿಂತಿರುಗಿ ನೋಡಬೇಡ. ನೇಗಲಿಗೆ ಕೈ ಹಾಕಿದವನು ಹಿಂತಿರುಗಿ ನೋಡಬಾರದು ಎಂಬುದಾಗಿ. ಯು ಗೋ ಹೆಡ್. ಆ ನೇಗಿಲಿನ ಮೇಲೆ ಕೈ ಹಾಕು, ಆ ನೇಗಿಲನ್ನ ಹೊಡ್ಕೊಂಡು ಮುಂದೆ ಹೋಗು, ಆ ಹೊಲದಲ್ಲಿ ಕೆಲಸ ಮಾಡು, ನನ್ನ ಸೇವಕನಾಗಿ ಕೆಲಸ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಈ ಮಾತನ್ನ ನಮಗೆ ತಿಳಿಸಿದ್ದಾರೆ. ಈ ರೀತಿಯಾಗಿ ಹಿಂಜರಿದಂಥ ಈ ಜಾನ್ ಮಾರ್ಕ್ ಅವನು ಏನಾದ ಅಂತಂದ್ರೆ ಚೇತರಿಸಿಕೊಂಡ. he was vitalized by the guidance of Barnabas and the encouragement and the care of Peter. ಈ ರೀತಿಯಾಗಿ ಅವನು ಚೇತರಿಸಿಕೊಂಡು ಉತ್ತೇಜನ ಪಡ್ಕೊಂಡು ಈಗ ಪೇತ್ರನ ಮಗನು ಎನ್ನಿಸ್ಕೊಳ್ಳುವಂತಹ ಒಂದು ರೀತಿಯಲ್ಲಿ ಅವನು ಮೇಲೆ ಬಂದನು ಎಂಬುದಾಗಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಆತನು ಮುಂದೆ ಏನಾಯ್ತು ಅಂತಂದ್ರೆ, ಆತನು ಈ ಒಂದು ಸೇವೆಯಲ್ಲಿ ತಿರುಗಿ ಹೋದವನು. ಲೇಟರ್ ಆನ್ ಇಫ್ ಯು ಸಿ, ಅಲ್ಲಿ ಆತನು ತಿರುಗಿ ಪೌಲನ ಕಡೆಗೆ ಆತನು ಹೋದ ಅಂತ ಹೇಳಿ ನಮಗೆ ಕಂಡು ಬರ್ತದೆ. ಪೌಲನು ಸಹ ಅವನ ಬಗ್ಗೆ ಬಹಳಷ್ಟು ಒಳ್ಳೆಯ ಮಾತುಗಳನ್ನ ಹೇಳ್ತಾನೆ. ಆಮೇಲೆ ಮೊದಲಿಗೆ ಆತನು ಸಿಟ್ಕೊಂಡಿದ್ದ, ಯಾಕಂದ್ರೆ ಹಿಂದೆ ಹೋಗಿದ್ದ ಅಂತ ಹೇಳಿ. ಯಾಕಂದ್ರೆ ಅದಕ್ಕೆ ಕಾರಣನೂ ಇರ್ಬೋದಲ್ಲ. ಯಾಕಂದ್ರೆ ಒಂದು ವೇಳೆ ಅವನು ಹಿಂದೆ ಹೋದ ಅಂತ ಹೇಳಿ ಒಂದು ಬ್ಯಾಡ್ ಎಕ್ಸಾಂಪಲ್ ಆಗಿತ್ತು ಅವಾಗ. ಅದು ಬೇರೆಯವರು ಸಹ ಬಿಟ್ಟು ಹೋಗ್ಬೋದಾಗಿತ್ತು ಅವಾಗ. ಸೊ ಫ್ರಮ್ ದಟ್ ಪಾಯಿಂಟ್ ಆಫ್ ವ್ಯೂ ಪೌಲ ಸ್ವಲ್ಪ ಸೀರಿಯಸ್ ಆಗಿ ಹೇಳಿರ್ಬೇಕು ಅಂತ ಅನಿಸ್ತದ ನಮ್ಗೆ. ಆದ್ರೆ ಅವನು ಚೇತರಿಸಿಕೊಂಡು ಆತನು ತನ್ನನ್ನು ಸರಿಪಡಿಸಿಕೊಂಡು ಆತನು ದೇವರ ಸೇವೆಗೆ ಮನಪೂರ್ವಕವಾಗಿ ಸಿದ್ಧನಾದಾಗ, ಪೌಲನ ಏನ್ ಹೇಳ್ತಾನೆ ಅಂತಂದ್ರೆ ಅವನ ಬಗ್ಗೆ ಆತನ ಏನ್ ಹೇಳ್ತಾನೆ ಅಂದ್ರೆ ಬಹಳ ಸುಂದರವಾದಂತ ವಿಚಾರಗಳಿವೆ. ಇದನ್ನ ನೋಟ್ ಮಾಡ್ಕೊಡ್ರಿ, ಸಮಯ ಇಲ್ಲ. 2 ತಿಮೋತಿ 4:11, 2 ತಿಮೋತಿ 4:11, ಫಿಲೆಮೋನ 1:24, ಫಿಲೆಮೋನ 1:24, ಕೊಲೊಸ್ಸೆ 4:10, ಕೊಲೊಸ್ಸೆ 4:10. ಅಲ್ಲಿ ಏನ್ ಹೇಳ್ತಾನಂತಂದ್ರೆ, ಈಸ್ ಅನ್ ಯೂಸ್ಫುಲ್ ಸರ್ವೆಂಟ್ ಅಂತ ಹೇಳ್ತಾನೆ. ಆತನ ಒಬ್ಬ ಉಪಯುಕ್ತ ಸೇವಕನು ಅಂತ ಹೇಳ್ತಾನೆ. ಈಗ ಪೌಲನು ಮೊದಲಿಗೆ ಕೋಪ ಬಂದಿತ್ತು ಅವನಿಗೆ, ಯಾಕಂದ್ರೆ ಬ್ಯಾಡ್ ಎಕ್ಸಾಂಪಲ್ ಕೊಟ್ಟಿದ್ದ ಅಂತೇಳಿ. ಆದ್ರೆ ಈಗ ಅವನು ಸುಧಾರಿಸಿಕೊಂಡ ಮೇಲೆ ಅವನ ಬಗ್ಗೆ ಏನ್ ಹೇಳ್ತಾನಂತಂದ್ರೆ, ಹಿ ಈಸ್ ಯೂಸ್ಫುಲ್ ಟು ಮೀ ಅಂತ ಹೇಳ್ತಾನೆ.
ಆತ ನನಗೆ ಉಪಯುಕ್ತನಾಗಿದ್ದಾನೆ ಅಂತ ಹೇಳ್ತಾನೆ. ಅಂದ್ರೆ ಅವನ ಜೀವನ ಯಾವ ರೀತಿಯಾಗಿ ಮಾರ್ಪಾಟಾಗಿರಬಹುದು. ಯೇಸು ಸ್ವಾಮಿ ಅವನ ಜೀವನದಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ಎಷ್ಟು ಅದ್ಭುತವಾದಂತ ಕಾರ್ಯ ಮಾಡಿ ಆತನನ್ನ ಸಿದ್ಧಪಡಿಸಿ ಈ ಮಾರ್ಕನ ಸ್ವಾರ್ಥಿಯನ್ನು ಬರೆಯಲಿಕ್ಕೆ ಹಚ್ತಾನೆ. ವಾಟ್ ಎ ವಂಡರ್ಫುಲ್ ಬ್ಯಾಕ್ ಗ್ರೌಂಡ್ ವಿ ಹ್ಯಾವ್ ಹಿಯರ್. ನಾವು ಪ್ರಾರಂಭವನ್ನು ನೋಡಿದೆವು. ಇಲ್ಲಿ ಒಂದು ಪತ್ರಿಕೆಯ ಪ್ರಾರಂಭ, ಯೇಸು ಸ್ವಾಮಿಯ ಒಂದು ಸೇವೆಯ ವೈಖರಿ ವೈಶಿಷ್ಟ್ಯ. ಆಮೇಲೆ ಈಗ ಜಾನ್ ಮಾರ್ಕ್ ಈ ಒಂದು ಸ್ವಾರ್ಥಿಯನ್ನು ಬರೆದಂತಹ ಜಾನ್ ಮಾರ್ಕನ ವಿಷಯವಾಗಿ ನಾವು ನೋಡಿದಾಗ ನಾವು ಎಷ್ಟು ನಮ್ಮ ಜೀವನದಲ್ಲಿ ಎಷ್ಟೊಂದು ಉತ್ತೇಜನ ಸಿಗ್ತದೆ. ಹೌ ಮಚ್ ವಿ ಆರ್ ಎನ್ಕರೇಜ್ಡ್. ಈ ಆತ್ಮೀಯ ಒಂದು ಜೀವಿತದಲ್ಲಿ, ಆತ್ಮೀಯ ಒಂದು ಸೇವೆಯಲ್ಲಿ we should never discourage anybody on this earth. ಯಾರಿಗೂ ನಾವು ಎಂದಿಗೂ ನಾವು ಅವರಿಗೆ ನಿರುತ್ಸಾಹಗೊಳಿಸಬಾರದು. We should never discourage them, but always we should encourage them. We should pray for them. We should share with the word of God to them, and we should really enjoy the work of the Lord. ದೇವರ ಸೇವೆಯನ್ನ ಯೇಸು ಸ್ವಾಮಿ ಯಾವ ರೀತಿಯಾಗಿ ಮಾಡಿದ್ರು ಅದನ್ನ ನಾವು ಮಾಡ್ತಾ ಮುಂದೆ ಹೋಗಬೇಕು. ಸ್ವೀಕೃತ ಮತ್ತು ನಂಬಲರ್ಹ, ರಿಲಯಬಲ್ ಯೇಸು ಸ್ವಾಮಿ ದೇವರು ನಮಗೆ ತನ್ನ ಆತ್ಮನ ಮೂಲಕವಾಗಿ ತಿಳಿಸಿರುವಾಗ ನಾವು ನಿಜವಾಗಿಯೂ ಈ ಒಂದು ಪ್ರೋತ್ಸಾಹವನ್ನ ಪಡ್ಕೊಂಡು ನಮ್ಮ ಜೀವನದಲ್ಲಿ ಏರಿಳಿತಗಳು ಬರಬಹುದು, ಆದ್ರೆ ನಾವು ಹಿಂದೆ ಬೀಳಬಾರ್ದು. ವಿ ಶುಡ್ ನೆವರ್ ಟರ್ನ್ ಬ್ಯಾಕ್. ವಿ ಶುಡ್ ಆಲ್ವೇಸ್ ಗೋ ಅಹೆಡ್. ನೇಗಿಲಿಗೆ ಕೈ ಹಾಕಿದವನು ಹಿಂದಿರುಗಿ ನೋಡಬಾರದು, ಮುಂದೆನೆ ಹೋಗ್ತಾ ಇರಬೇಕು. ದೇವರ ಮಹಿಮೆಗಾಗಿ, ದೇವರ ಗೌರವಕ್ಕಾಗಿ. ಹೀಗೆ ಮಾಡ್ಲಿಕ್ಕೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.